ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ಎಕನಾಮಿಕ್ಸ್ನ ಮುಂದುವರಿದ ಭಾಗವನ್ನು ನಾವು ಡಿಸ್ಕಷನ್ ಮಾಡೋಣ. ಈಗಾಗಲೇ ನಿಮಗೆ 8 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಲಾಗಿದ್ದು, ಇವತ್ತು ಮಾಡ್ತಿರ್ತಕ್ಕಂಥದ್ದು 9ನೇ ಕ್ಲಾಸನ್ನು ನಿಮಗೋಸ್ಕರವಾಗಿ ಮಾಡ್ತಾ ಇದ್ದೀವಿ. ಸೊ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಏನಂದರೆ, ಈ ಒಂದು 8ನೇ ಕ್ಲಾಸಿಂದ ಮುಂದೆ ಏನು ನೋಡ್ತೀರಿ, ಸೊ ಅದೆಲ್ಲ ಕೋರ್ ಎಕನಾಮಿಕ್ಸು. ನೀವು ಒಬ್ಬರೇ ಕೂತ್ಕೊಂಡ್ರೆ ಅರ್ಥ ಆಗಲ್ಲ, ಅದಕ್ಕೆ ಕ್ಲಾಸ್ ಕೇಳಲೇಬೇಕು. ನಿಮಗೋಸ್ಕರವಾಗಿ ಬಹಳ ನೀಟಾಗಿ ಕ್ಲಾಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ನೀವೆಲ್ಲ ಏನು ಮಾಡಬೇಕಂದ್ರೆ, ಬಹಳ ಪೇಷನ್ಸ್ ಇಟ್ಟು ಕ್ಲಾಸ್ಗಳನ್ನು ಕೇಳಿದ್ರೆ ನಿಮಗೆ ಇಂಥ ವ್ಯಾಲ್ಯೂಬಲ್ ಇರ್ತಕ್ಕಂಥ ಇನ್ಫಾರ್ಮೇಷನ್ನು ಕನ್ನಡದಲ್ಲಿ ಎಲ್ಲಿ ಸಿಗಲ್ಲ. ಐ ಟ್ರಸ್ಟ್ ಯು, ಅರ್ಥ ಆಯ್ತಾ? ಅಷ್ಟು ನೀಟಾಗಿ, ಅಷ್ಟು ಕ್ವಾಲಿಟೇಟಿವ್ ಇನ್ಫಾರ್ಮೇಷನನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದೀವಿ. ಜಸ್ಟ್ ಮಾಡಬೇಕಾಗಿರೋದು ವಿಡಿಯೋನ ಸ್ಕಿಪ್ ಮಾಡದೆ ನೀಟಾಗಿ ಫಸ್ಟ್ ಕ್ಲಾಸ್ ಕೇಳಿ. ನಿಮಗೆ ಪಿ ಪಿ ಟಿ ಅಂತೂ ಇದ್ದೇ ಇರುತ್ತೆ, ಅರ್ಥ ಆಯ್ತಾ? ನಾನು ಏನು ಹೇಳ್ತೀನಿ ಸ್ವಲ್ಪ ಅದನ್ನು ನೋಟ್ ಡೌನ್ ಮಾಡ್ಕೊತಾ ಹೋಗಿ. ಜೊತೆಗೆ ಇನ್ನೊಂದು ಏನಂದರೆ, ಯಾರ್ಯಾರೆಲ್ಲ ನೀವು ಈಗ ಕ್ಲಾಸ್ಗಳನ್ನು ಕೇಳಿಲ್ಲ, ಅರ್ಥ ಆಯ್ತಾ, ಈಗಲೇ ಕ್ಲಾಸ್ ಕೇಳಿ. ಮುಂದೆ ನಿಮಗೆ ಮೆಂಬರ್ಸ್ ಓನ್ಲಿ ಆದರೂ ಆಗ್ಬೋದು ಈ ವಿಡಿಯೋಸ್ಗಳು, ಅರ್ಥ ಆಯ್ತಾ? ನೋಡಿ, ನಾನು ಎಲ್ಲ ಸ್ಲೈಡ್ಸ್ಗಳಿದ್ದಾವೆ, ಆಮೇಲೆ ನಿಮಗೆ ಸ್ಲೈಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಸ್ವಲ್ಪ ರಿವೈಸ್ ಮಾಡಿಬಿಟ್ಟು ಮುಂದೆ ನೋಡೋಣ. ನಾನೇನು ಹೇಳಿದೆ ಅಂದರೆ, ಈ ಒಂದು ರಾಷ್ಟ್ರೀಯ ಆದಾಯ, ಅರ್ಥ ಆಯ್ತಾ, ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವ ಮಾಪನಾಂಕಗಳು ಅಂತ ಹೇಳಿದ್ದೆ. ಮಾಪನಾಂಕಗಳು ನಾನು ಈಗಾಗಲೇ ಹೇಳಿದ ಹಾಗೆ, ನೀವು ಡಿಸ್ಟೆನ್ಸನ್ನು ಎದ್ರಾಗ ಮೆಜರ್ ಮಾಡ್ತೀರಿ ಸರ್? ಡಿಸ್ಟೆನ್ಸನ್ನು ನಾವೇನು ಮಾಡ್ತೀವಿ? ಮೀಟ್ರದಲ್ಲಿ, ಕಿಲೋಮೀಟ್ರದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಆಮೇಲೆ ತದನಂತರದಲ್ಲಿ ನಾನು ಮಾತಾಡ್ತಕ್ಕಂಥ ವಾಯ್ಸನ್ನು ಎದ್ರಾಗ ಮೆಜರ್ ಮಾಡ್ತೀರಿ ಸರ್? ಇದನ್ನು ಡಿ ಬಿಯಲ್ಲಿ ಮೆಜರ್ ಮಾಡ್ತೀವಿ. ಸೊ ಹಾಗೆ ಪ್ರತಿಯೊಂದಕ್ಕೆ ಏನಿರುತ್ತಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ಅಳತೆ ಇರುತ್ತೆ, ಕೆಲವೊಂದು ಮಾಪನಾಂಕಗಳಿರುತ್ತೆ. ಅವುಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ? ಮೆಜರ್ಮೆಂಟ್ ಮಾಡ್ತೀವಿ. ಸಿಮಿಲರ್ಲಿ ಈ ಒಂದು ಭಾರತದಲ್ಲಿ GDPಯನ್ನು ಲೆಕ್ಕಾಚಾರ ಮಾಡುವ ಸಂಸ್ಥೆ ಆಗಿರ್ತಕ್ಕಂಥ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಏನು ಹೇಳ್ತೀವಿ. ಸೊ ಇದು ಏನು ಮಾಡುತ್ತಂದರೆ, ಅದರ ಹತ್ರನೇ ಮಾಪನಾಂಕಗಳಿದ್ದಾವೆ. ಹಾಗಾದ್ರೆ ಎಷ್ಟಿದಾವೆ ಅಂದರೆ 4 ಮಾಪನಾಂಕಗಳಿದ್ದಾವೆ. ಒಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಹಾಗಾದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ, ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರಿತೀವಿ, ಆಯಿತಾ, ಕನ್ನಡದಲ್ಲಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಶಾರ್ಟ್ ಫಾರ್ಮಲ್ಲಿ GDP ಅಂತ ಹೇಳ್ತೀವಿ. ಇನ್ನು GDPಯಲ್ಲಿ ಇರ್ತಕ್ಕಂಥ ಜಿಯನ್ನು ರಿಪ್ಲೇಸ್ ಮಾಡಿ ಜಸ್ಟ್ ಏನು ಮಾಡೋದು? ಎನ್ನನ್ನು ಇನ್ಕ್ಲೂಡ್ ಮಾಡೋದು. ಅವಾಗ ಏನಾಗುತ್ತೆ? NDP ಆಗುತ್ತೆ. ಸೊ ಹಾಗಾದರೆ ಎರಡನೇದು ಯಾವುದಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದಕ್ಕೆ ನಾವೇನು ಹೇಳ್ತೀವಿ? NDP ಅಂತ ಹೇಳ್ತೀವಿ. ಇದನ್ನು ನಾವು ಕನ್ನಡದಲ್ಲಿ ಅಂತ ಕರಿತೀವಿ ನಿವ್ವಳ ಆಂತರಿಕ ಉತ್ಪನ್ನ ಅಂತ ನಾವು ಹೇಳ್ತೀವಿ. ಇನ್ನು ತದನಂತರದಲ್ಲಿ ಥರ್ಡ್ ಒನ್ ಯಾವುದಂದರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ಗ್ರಾಸ್ ನ್ಯಾಷನಲ್ ಇನ್ಕಮ್, ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಏನು ಬರ್ತೀವಿ? GNP ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸರ್? GNP. ಹಾಗಾದ್ರೆ ಇದನ್ನು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಕನ್ನಡದಲ್ಲಿ ಇದಕ್ಕೆ ಒಟ್ಟು ರಾಷ್ಟ್ರೀಯ ಆದಾಯ ಅಂತ ಹೇಳ್ತೀವಿ. ರಾಷ್ಟ್ರೀಯ ಆದಾಯ. ಇನ್ನು ತದನಂತರದಲ್ಲಿ ಫೋರ್ತ್ ಒನ್ ಯಾವುದಂದರೆ, ನಾವು ಯಾವ್ದು ಹೇಳ್ತೀವಿ ಅಂದರೆ ನೆಟ್ ನ್ಯಾಷನಲ್ ಇನ್ಕಮ್. ಇದಕ್ಕೇನು ಕರಿತೀವಿ? NNP ಅಂತ ಹೇಳ್ತೀವಿ. ಇದನ್ನು ಕನ್ನಡದಲ್ಲಿ ಅಂತ ಕರಿತೀವಿ? ನಿವ್ವಳ ರಾಷ್ಟ್ರೀಯ ಆದಾಯ ಅಂತ ಹೇಳ್ತೀವಿ.
ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವೆಲ್ಲ. ಅರ್ಥ ಆಯ್ತಾ? ಸೊ ಇದರ ಒಂದು ಶಾರ್ಟ್ ಫಾರ್ಮಲ್ಲಿ ಏನು ಕರಿತೀವಿ ನಾವು NNP ಅಂತ ಕರಿತೀವಿ. ಆಯ್ತಾ? NNP. ಸೊ ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ GDP ಓದೋಕ್ಕಿಂತ ಮೊದಲ ನಾವು ಯಾವುದೇ ಒಂದು ಪ್ರದೇಶದ ಅರ್ಥಾಯ್ತಾ ನಾವು ಏನು ಮಾಡ್ತೀವಿ ಅಂದರೆ ಆದಾಯ ಲೆಕ್ಕಾಚಾರ ಮಾಡತ್ತೀವಿ ಅಂದರೆ ಏನು ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರ್ದು ಒಂದು ಲಾರ್ಜರ್ ಏರಿಯಾನ ನೋಡ್ತೀವಿ ನಾವು. ಯಾವ ಪ್ರದೇಶದಲ್ಲಿ ನೀವು ಆದಾಯವನ್ನು ಲೆಕ್ಕಾಚಾರ ಮಾಡತ್ತೀರಿ ಅಂತಕ್ಕಂಥ ಬರುತ್ತೆ ಫಸ್ಟ್ ಪ್ರದೇಶ. ಅರ್ಥ ಆಯ್ತಾ? ಹಾಗಾದರೆ ಮೊದಲನೇದು ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಓದೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಡೊಮೆಸ್ಟಿಕ್ ಅಂತಕ್ಕಂಥದ್ದು ಅರ್ಥ ಆಯ್ತಾ ನೋಡಿ. GDPಯನ್ನು ಓದೋಕ್ಕಿಂತ ಮುಂಚಿತವಾಗಿ ನಮಗೇನು ಗೊತ್ತಿರಬೇಕಂದ್ರೆ ಆ್ಯಕ್ಚುಲಿ ಇಲ್ಲಿ ಡೊಮೆಸ್ಟಿಕ್ ಅಂದರೆ ಏನು, ಡೊಮೆಸ್ಟಿಕ್ ಅಂದರೆ ಏನು? ಡೊಮೆಸ್ಟಿಕ್ ಅಂದರೆ ಇದು ಒಂದು ಏರಿಯಾವನ್ನು ಇಂಡಿಕೇಟ್ ಮಾಡುತ್ತೆ, ಏರಿಯಾವನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ನಾವೇನು ಕರಿತೀವಿ ಡೊಮೆಸ್ಟಿಕ್ ಏರಿಯಾ ಅಂತ ಕರಿತೀವಿ. ಡೊಮೆಸ್ಟಿಕ್ ಏರಿಯಾ, ಡೊಮೆಸ್ಟಿಕ್ ಏರಿಯಾ ಅಥವಾ ನಾವು ಇದಕ್ಕೆ ಏನು ಕರಿತೀವಿ ಎಕನಾಮಿಕ್ ಏರಿಯಾ ಅಂತ ಕರಿತೀವಿ. ಎಕನಾಮಿಕ್ ಏರಿಯಾ. ಹಾಗಾದರೆ ಎಕನಾಮಿಕ್ ಏರಿಯಾ ಅಂದರೆ ಏನು, ಆರ್ಥಿಕ ಪ್ರದೇಶ ಅಂದರೆ ಏನು, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಅರ್ಥ ಆಯ್ತಾ? ಏನು ಹೇಳಿದ್ದೀನಿ? ಎಕನಾಮಿಕ್ ಏರಿಯಾ, ಎಕನಾಮಿಕ್ ಏರಿಯಾ ಆರ್ಥಿಕ ಪ್ರದೇಶ ಈಸ್ ಗ್ರೇಟರ್ ದೆನ್ ದಿ ಪೊಲಿಟಿಕಲ್ ಏರಿಯಾ ಅಥವಾ ಪೊಲಿಟಿಕಲ್ ಬೌಂಡ್ರಿ. ಪೊಲಿಟಿಕಲ್ ಬೌಂಡ್ರಿಗಿಂತಲೂ ಈ ಒಂದು ಎಕನಾಮಿಕ್ ಏರಿಯಾ ಅಂತಕ್ಕಂಥದ್ದು ದೊಡ್ಡದು ಸರ್. ಅರ್ಥ ಆಯ್ತಾ? ಸೊ ಹಾಗಾದರೆ ಯಾಕೆ ದೊಡ್ಡದು ಅಂತ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ನಾನೇನು ಮಾಡ್ತಾಯಿದ್ದೀನಿ ಎಕ್ಸ್ಪ್ಲೈನನ್ನು ಮಾಡ್ತಾಯಿದ್ದೀನಿ ಸರ್. ಅರ್ಥ ಆಯ್ತಾ? ನೋಡಿ ಎಕನಾಮಿಕ್ ಏರಿಯಾದಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ. ಎಕನಾಮಿಕ್ ಏರಿಯಾದಲ್ಲಿ ನೋಡಿರಿ, ನೀವು ಪ್ರೀವಿಯಸ್ ಕ್ಲಾಸ್ ಕೇಳಿಲ್ಲ ಅಂದರೆ ಏನು ಹೇಳ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ನಿಮಗೆ, ಅನಿಸ್ತಾಯ್ತಾ? ಕಂಟಿನ್ಯೂಸ್ ನಮ್ಮ ಕ್ಲಾಸ್ ಯಾರು ಕೇಳ್ತಾರೆ ನೋಡಿ, ಇದಕ್ಕಿಂತಲೂ ವರ್ತ್ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲಿ ಸಿಗಲ್ಲ. ಐ ಟ್ರಸ್ಟ್ ಯು ಇನ್ ಕನ್ನಡ. ಅರ್ಥ ಆಯ್ತಾ? ನೀವು ನಿಮಗೆ ಫಸ್ಟ್ ನಾನು ಹೇಳಿದ್ದೀನಿ, ಕರ್ನಾಟಕದಲ್ಲಿ ಯಾವುದು ಫೇಮಸ್ ಬುಕ್ ಅಂತ ನೀವು ಅನ್ಕೋತೀರಿ, ಆ ಬುಕ್ಕನ್ನು ತೆಗೆದು ನೋಡಿ, ಇವೆಲ್ಲ ನಿಮಗೆ ಟಾಪಿಕ್ಗಳಿಲ್ಲ. ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಇಲ್ಲ ಅದರಲ್ಲಿ. ಆ ಬುಕ್ ನಾನು ಹೆಸರನ್ನು ಹೇಳಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಸುಮಾರು ಯಾರು ಸೀನಿಯರ್ಸ್ ಇದ್ದರೆ ಯಾವ ಬುಕ್ಕನ್ನು ನಿಮ್ಗೆ ರೆಫರ್ ಮಾಡೋಕ್ಕೆ ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡ ಒಂದು KPSCಗೋಸ್ಕರ, ಆ ಬುಕ್ಕದಲ್ಲೂ ಕೂಡ ಈ ಇನ್ಫಾರ್ಮೇಷನ್ ಇಲ್ಲ. ಸೊ ಅರ್ಥ ಆಯ್ತಾ? ನಾನು ಅಷ್ಟೇ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ಇನ್ ಡೆಪ್ತ್ ಕ್ಲಾಸ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಬಾರಿ ನಮ್ಮ ಎಕನಾಮಿಕ್ಸ್ ಕ್ಲಾಸ್ಗಳನ್ನು ಕೇಳಿದ್ರೆ ನಿಮಗೆ ಮತ್ತೆ ಯಾವ ಕ್ಲಾಸ್ ಕೇಳುವ ನೆಸೆಸಿಟಿನೇ ಇಲ್ಲ. ಅರ್ಥ ಆಯ್ತಾ? ನಾನು ಇಲ್ಲಿ ಎಕನಾಮಿಕ್ ಏರಿಯಾ ಅಂದರೆ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಎಕನಾಮಿಕ್ ಏರಿಯಾದಲ್ಲಿ ಏನೇನು ಬರುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ಪೊಲಿಟಿಕಲ್ ಬೌಂಡ್ರಿ ಬರುತ್ತೆ. ಪೊಲಿಟಿಕಲ್ ಬೌಂಡ್ರಿ, ನಮ್ಮ ದೇಶದ ಪೊಲಿಟಿಕಲ್ ಬೌಂಡ್ರಿ ಪ್ಲಸ್ ಆಯಿತಾ, ಪೊಲಿಟಿಕಲ್ ಬೌಂಡ್ರಿ ಜೊತೆಗೆ ಏನೇನಿರುತ್ತಂದರೆ ಎಂಬ್ಯಾಸಿ. ಅರ್ಥ ಆಯ್ತಾ? ಇಂಡಿಯಾಸ್ ಎಂಬ್ಯಾಸಿ ಲೊಕೇಟೆಡ್ ಇನ್ ಅದರ್ ನೇಷನ್. ಕನ್ನಡದಲ್ಲೂ ಕೂಡ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಅರ್ಥ ಆಯ್ತಾ? ಇಂಡಿಯಾದ ಒಂದು ಎಂಬ್ಯಾಸಿಗಳು, ಅರ್ಥ ಆಯ್ತಾ, ಇಂಡಿಯಾದ ಒಂದು ರಾಯಭಾರಿ ಕಚೇರಿಗಳು ಬೇರೆ ದೇಶದಲ್ಲಿ ಇರ್ತಾವೆ ನೋಡ್ರಿ, ಅಲ್ಲಿ ನಮ್ಮವ್ರು ಕೆಲಸ ಮಾಡ್ತಿರ್ತಾರೆ. ಆಯ್ತಾ? ಅವರು ಕೆಲಸ ಮಾಡೋದನ್ನು ನಾವೇನು ಮಾಡಬೇಕಾಗತ್ತೆ, ಪರಿಗಣನೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇದರಲ್ಲಿ GDPಯಲ್ಲಿ. ಆಯಿತಾ? ನಾವು ಡೊಮೆಸ್ಟಿಕ್ ಏರಿಯಾ ಅಂತ ಏನು ಹೇಳ್ತೀವಿ, ಎಕನಾಮಿಕ್ ಏರಿಯಾ ಅಂತ ಏನು ಹೇಳ್ತೀವಿ. ಇಂಡಿಯಾಸ್ ಎಂಬ್ಯಾಸಿ ಲೊಕೇಟೆಡ್ ಇನ್ ಅದರ್ ನೇಷನ್ಸ್. ಆಯಿತಾ? ಬೇರೆ ನೇಷನ್, ಭಾರತದ ಒಂದು ಎಂಬ್ಯಾಸಿಗಳಿದ್ದಾರೆ, ಚೀನಾದಲ್ಲಿದ್ದಾರೆ, ನೇಪಾಳದಲ್ಲಿದ್ದಾರೆ, ಅದಾಯ್ತಾ, ಭೂತಾನ್ದಲ್ಲಿದ್ದಾರೆ, ಅಫ್ಘಾನಿಸ್ತಾನದಲ್ಲಿದ್ದಾರೆ, ತದನಂತರದಲ್ಲಿ ಮತ್ತು USA ಇವೆಲ್ಲವನ್ನು ಏನು ಮಾಡಬೇಕಾದ್ರೆ ಇಂಡಿಯಾಸ್ ಎಂಬ್ಯಾಸಿಡರ್ಸ್ಗಳು, ಎಂಬ್ಯಾಸಿಗಳ ಕಚೇರಿಗಳು ಏನು ಬೇರೆ ದೇಶದಲ್ಲಿದ್ದಾರೆ, ಅವರು ಕೂಡ ದೇಶಕ್ಕೆ ಏನು ಮಾಡ್ತಾ ಇದ್ದಾರೆ, ಆದಾಯವನ್ನು ಕೊಡ್ತಾ ಇದ್ದಾರೆ. ಅದಾಯ್ತಾ? ಅವರು ಮಾಡಿದ ಇನ್ಕಮ್ಮು, ಅವ್ರು ಮಾಡಿದ ಖರ್ಚನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಪೊಲಿಟಿಕಲ್ ಏರಿಯಾದಲ್ಲಿ ಎಕನಾಮಿಕ್ ಏರಿಯಾ ಇನ್ಕ್ಲೂಡ್ಸ್ ದ ಪೊಲಿಟಿಕಲ್ ಬೌಂಡ್ರಿ ಅಲಾಂಗ್ ವಿತ್ ದಿ ಫಾಲೋವಿಂಗ್ ಒಂದು ಇಂಡಿಯಾಸ್ ಕೌನ್ಸುಲೇಟ್ಸ್. ಆಯಿತಾ? ಇಂಡಿಯಾಸ್ ಕೌನ್ಸುಲೇಟ್ಸ್ ಇನ್ ಅದರ್ ಕಂಟ್ರೀಸ್ಗಳಲ್ಲಿ ಇಂಡಿಯಾದ ಕೌನ್ಸುಲೇಟ್ಸ್ ಯಾರಿದ್ದಾರೆ ಅದನ್ನು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನಿಮಗೇನೆಂದರೆ ಇಂಡಿಯಾಸ್, ಅದಾಯ್ತಾ, ಈ ಒಂದು ಇಂಡಿಯನ್ ಪೀಪಲ್, ಅದಾಯ್ತಾ, ಇಂಡಿಯನ್ ಪೀಪಲ್
Indian people working in international water, international ವಾಟರ್ ಇಂಟರ್ನ್ಯಾಷನಲ್ ವಾಟರ್ದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಂಟರ್ನ್ಯಾಷನಲ್ ವಾಟರ್ ಅಂದರೆ ಏನು ಅಂತಕ್ಕಂಥ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಇನ್ನೊಂದು ಸ್ವಲ್ಪ ಶಾರ್ಟಾಗಿ ಕೂಡ ನಿಮಗೆ ಹೇಳ್ತೀನಿ, ಡೋಂಟ್ ವರಿ, ಅರ್ಥ ಆಯ್ತಾ. ಇಂಟರ್ನ್ಯಾಷನಲ್ ವಾಟರ್ದಲ್ಲಿ ಏನಂದರೆ ಈ ಒಂದು ಶಿಪ್ಪಿಂಗ್ ಮಾಡ್ತಿರ್ತಕ್ಕಂಥವ್ರು, ಅಲ್ಲಿ ಒಂದು ಏನು ಮಾಡ್ತಿದ್ದಾರೆ ತೈಲಗಾರಿಕೆಯನ್ನು ಮಾಡ್ತಿರ್ತಕ್ಕಂಥವ್ರು, ಅವ್ರದ್ದು ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ ಅಂತಾರಾಷ್ಟ್ರೀಯ ನೀರಿನಲ್ಲಿ. ಇನ್ನು ತದನಂತರದಲ್ಲಿ ಏರ್ ಇಂಡಿಯಾ ಆಯಿತಾ, ಏರ್ ಇಂಡಿಯಾ ಏನು ಮಾಡುತ್ತೆ, ಭಾರತದಲ್ಲೂ ಕೂಡ ಏನು ಮಾಡುತ್ತೆ, ಭಾರತದಲ್ಲಿರ್ತಕ್ಕಂಥ ಪ್ಯಾಸೆಂಜರನ್ನು ಬೇರೆ ದೇಶದ ಪ್ಯಾಸೆಂಜರನ್ನು ಇಂಡಿಯಾಕ್ಕೆ ತೊಗೊಂಡು ಬರುತ್ತೆ. ಸೊ ಹಾಗಾದರೆ ನಮ್ಮ ಒಂದು ಪೊಲಿಟಿಕಲ್ ಬೌಂಡ್ರಿಯನ್ನು ದಾಟಿ ಹೋಗ್ತಾ ಇದೆ. ಹಾಗಾದರೆ ಎಕನಾಮಿಕ್ ಏರಿಯಾದಲ್ಲಿ ಇದನ್ನು ಪರಿಗಣನೆ ತೆಗೆದುಕೊಳ್ಬೇಕು. ಅರ್ಥಾಯ್ತಾ. ಏರ್ ಇಂಡಿಯಾ ಇದನ್ನೇನು ಮಾಡಬೇಕಾಗತ್ತೆ, ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್. ಇನ್ನು ಭಾರತದ ಅರ್ಥಾಯ್ತಾ ಟೆರಿಟೋರಿಯಲ್ ವಾಟರು ಕೂಡ ಏನು ಮಾಡಬೇಕಾಗತ್ತೆ, ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಅರ್ಥ ಇಷ್ಟನ್ನು ಏನು ಮಾಡ್ತೀವಿ ನಾವು ಈ ಒಂದು ಎಕನಾಮಿಕ್ ಏರಿಯಾದಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಅದರ ಅರ್ಥ ಏನಾಯಿತು, ಎಕನಾಮಿಕ್ ಏರಿಯಾ ಇಸ್ ಗ್ರೇಟರ್ ದೆನ್ ದಿ ಪೊಲಿಟಿಕಲ್ ಬೌಂಡ್ರಿ ಅಂತಕ್ಕಂಥದ್ದು ಗೊತ್ತಾಯಿತು. ಆಯಿತಾ. ಜಿ ಡಿ ಪಿಯಲ್ಲಿ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೀವಿ. ಸೊ ಡೊಮೆಸ್ಟಿಕ್ ಅಂದರೆ ನಾವು ಏನೇನು ಪರಿಗಣನೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಿಮಗೇನಾಯಿತು ಈಗ ಗೊತ್ತಾಯಿತು. ಆಯಿತಾ. ಎಸ್, ಹಾಗಾದರೆ ಜಿ ಡಿ ಪಿಯಲ್ಲಿ ಅರ್ಥ ಆಯ್ತಾ, ಜಿ ಡಿ ಪಿಯಲ್ಲಿ ನಾವೇನು ಹೇಳಿದೆ, ಒಟ್ಟು ರಾಷ್ಟ್ರೀಯ ಆದಾಯ ಅಂದರೆ ಏನು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಜಿ ಡಿ ಪಿ ಅಂದರೆ ಏನು, ಜಿ ಡಿ ಪಿನ ತೊಗೋತೀನಿ ನಾನು. ಜಿ ಡಿ ಪಿನ ತೆಗೆದುಕೊಂಡಾಗ ನಿಮಗಿಲ್ಲ ಏನಾಯಿತು, ಡೊಮೆಸ್ಟಿಕ್ ಅಂತಕ್ಕಂಥ ಪದದ ಅರ್ಥ ಗೊತ್ತಾಯಿತು. ಡೊಮೆಸ್ಟಿಕ್ ಅಂತಕ್ಕಂಥ ಪದ ಇದರ ಅರ್ಥ ಏನು, ಇಟ್ ಈಸ್ ದ ಏರಿಯಾ. ಇದು ಒಟ್ಟಾರೆಯಾಗಿ ನಾವೇನು ಕರಿತೀವಿ, ಡೊಮೆಸ್ಟಿಕ್ ಏರಿಯಾ ಅಂತ ಹೇಳ್ತೀವಿ. ಆಯಿತಾ, ಡೊಮೆಸ್ಟಿಕ್ ಏರಿಯಾ. ಈ ಡೊಮೆಸ್ಟಿಕ್ ಏರಿಯಾನ ನಾವು ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ತೀವಿ, ಎಕನಾಮಿಕ್ ಏರಿಯಾ ಅಂತ ಹೇಳ್ತೀವಿ. ಎಕನಾಮಿಕ್ ಏರಿಯಾ ಅಂತ ಹೇಳ್ತೀವಿ. ಆ ಎಕನಾಮಿಕ್ ಏರಿಯಾದಲ್ಲಿ ಯಾರು ಇನ್ಕ್ಲೂಡ್ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು. ಅರ್ಥ ಆಯ್ತಾ. ಹಾಗಾದರೆ ಇಲ್ಲಿ ಜಿ ಡಿ ಪಿ ಅಂದ್ರೆ ಏನು ಅಂದರೆ ಇದು ಒಂದು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವ ಮಾಪನ. ಹಾಗಾದರೆ ಜಿ ಡಿ ಪಿಯನ್ನು ಹೇಗೆ ಡಿಫೈನ್ ಮಾಡ್ತೀರಿ, ವಾಟ್ ಈಸ್ ಜಿ ಡಿ ಪಿ ಅಂತಕ್ಕಂಥದ್ದು. ಜಿ ಡಿ ಪಿ ಅಂದರೆ ಏನು, ಜಿ ಡಿ ಪಿ ಅಂದರೆ ಒಂದು ದೇಶದಲ್ಲಿ ಒಂದು ದೇಶದಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ರೀಸನ್ದಲ್ಲಿ, ಡೊಮೆಸ್ಟಿಕ್ ಏರಿಯಾದಲ್ಲಿ ಅಥವಾ ಒಂದು ದೇಶದಲ್ಲಿ ಲೆಟ್ ಅಸ್ ಟೇಕ್ ಎನ್ ಇಂಡಿಯಾ. ಅರ್ಥ, ಒಂದು ದೇಶದಲ್ಲಿ ಒಂದು ಹಣಕಾಸು ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಅಂತಿಮ ಸರಕು ಮತ್ತು ಸೇವೆಗಳ ಇಲ್ಲೇನಾಗಬೇಕಾದ್ರೆ ಅಂತಿಮ ಸರಕು ಮತ್ತು ಸೇವೆಗಳ ಹಣದ ಮೌಲ್ಯವಾಗಿದೆ. ಇದರ ಮೌಲ್ಯವಾಗಿದೆ, ಹಣದ ಮೌಲ್ಯವಾಗಿದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ ಏನಂದರೆ, ನಮಗೇನು ಇಲ್ಲಿ ನೋಡಿದಾಗ ಗೊತ್ತಾಗ್ತಾ ಇದೆ, ಜಿ ಡಿ ಪಿಯನ್ನು ಲೆಕ್ಕಾಚಾರ ಅಥವಾ ಎನ್ ಡಿ ಪಿನ ಬಿಟ್ಬಿಟ್ರಿ. ಫಸ್ಟ್ ಜಿ ಡಿ ಪಿಯನ್ನೇ ಹೇಳ್ತಾ ಇದ್ದೀನಿ. ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವಾಗ ಅಥವಾ ದೇಶದ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ನಾವು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಎರಡು. ಒಂದು ದೇಶದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಅಂದರೆ ಏನು ಮಾಡ್ತಾ ಇದ್ದೀವಿ ನಾವು, ಡೊಮೆಸ್ಟಿಕ್ ಏರಿಯಾನ ಪರಿಗಣನೆ ತೆಗೆದುಕೊಳ್ತಾ ಇದ್ದೀವಿ. ಒಂದು ಡೊಮೆಸ್ಟಿಕ್ ಏರಿಯಾನ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಏನು ಪರಿಗಣನೆ ತೆಗೆದುಕೊಳ್ಳುತ್ತೆ ಅಂದರೆ ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಮತ್ತು ಸರ್ವಿಸಸ್ನ ಅಂತಿಮ ವ್ಯಾಲ್ಯೂವನ್ನು ನಾವೇನು ಮಾಡ್ತಾ ಇದ್ದೀವಿ, ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ ಏನಂದರೆ, ಅಂತಿಮ ಸರಕು ಮತ್ತು ಸೇವೆಗಳಿಗೆ ಎಷ್ಟು ಬೆಲೆಗಳಿದಾವೆ ಅಂದರೆ 2 ಬೆಲೆಗಳಿವೆ. ಸರಕು ಮತ್ತು ಸೇವೆಗಳಿಗೆ ಎಷ್ಟು ಬೆಲೆಗಳಿದಾವೆ ಸರ್? ಬಿಗಳಿಗೆ ಬೆಲೆ ಎಷ್ಟು ಬೆಲೆ ಇದೆ ಅಂದರೆ 2 ಬೆಲೆಗಳಿದ್ದಾವೆ. ಒಂದು ಯಾವುದು ಕರಿತೀವಿ ನಾವು, ಒಂದು ಬೆಲೆ ಯಾವುದಂದರೆ ಮಾರುಕಟ್ಟೆಯ ಬೆಲೆ ಅಂತ ಕರಿತೀವಿ. ಏನಂತ ಕರಿತೀವಿ ಸರ್ ನಾವು? ಮಾರುಕಟ್ಟೆಯ ಬೆಲೆ. ಇನ್ನೊಂದು ಯಾವುದು ಬೆಲೆ ಅಂದರೆ ಉತ್ಪಾದನಾ ಬೆಲೆ ಅಂತ ಕರಿತೀವಿ. ಉತ್ಪಾದನಾ ಬೆಲೆ.
ಹಾಗಾದರೆ ನಾವು ಈ ಉತ್ಪಾದನಾ ಬೆಲೆಯನ್ನು ಇಂಗ್ಲೀಷ್ನಲ್ಲಿ ಏನು ಕರಿತೀವಿ ಸರ್? ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಫ್ಯಾಕ್ಟರ್ ಕಾಸ್ಟ್. ಹಾಗಾದರೆ ಈ ಮಾರುಕಟ್ಟೆ ಬೆಲೆಯನ್ನು ಏನಂತೀವಿ ಸರ್ ನಾವು? ಮಾರುಕಟ್ಟೆ ಬೆಲೆ ಏನಂತ ಕರಿತೀವಿ ಅಂದರೆ ನಾವು ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಮಾರ್ಕೆಟ್ ಪ್ರೈಸ್. ಹಾಗಾದರೆ ಇಲ್ಲಿ ವ್ಯತ್ಯಾಸ ಏನು ಸರ್ ಎರಡಕ್ಕರದು? ಫ್ಯಾಕ್ಟರ್ ಕಾಸ್ಟ್ ಅಂದರೆ ಏನು ಮತ್ತು ಮಾರ್ಕೆಟ್ ಪ್ರೈಸ್ ಅಂದರೆ ಏನು? ಇವೆರಡಕ್ಕೆ ಮಧ್ಯದಲ್ಲಿ ಏನು ವ್ಯತ್ಯಾಸ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ ಫ್ಯಾಕ್ಟರ್ ಕಾಸ್ಟ್ ಅಂದರೆ ಏನಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೋ ಒಂದು ಬಿ ಅಂತಕ್ಕಂಥದ್ದು ಅರ್ಥ ಆಯ್ತಾ? ಬಿ ಅಂತಕ್ಕಂಥದ್ದು ಏನಂದರೆ ಒಂದು ಇಂಡಸ್ಟ್ರಿ ಇದೆ. ಒಂದು ಇಂಡಸ್ಟ್ರಿ, ಇದು ಒಂದು ಏನಂದರೆ ಇಂಡಸ್ಟ್ರಿ. ಈ ಇಂಡಸ್ಟ್ರಿಯ ಓನರ್ ಯಾರಿದ್ದಾರೆ? ಈ ಇಂಡಸ್ಟ್ರಿ ಇದೆ, ಈ ಇಂಡಸ್ಟ್ರಿಗೆ ಒಬ್ಬರು ಓನರ್ ಇದ್ದಾರೆ. ಯಾರಿದ್ದಾರೆ ಅಂದರೆ ದಿಲೀಪ್ ಸರ್. ಆಯ್ತಾ? ದಿಲೀಪ್ ಸರ್ ಏನಿದ್ದಾರೆ? ಓನರ್ ಇದ್ದಾರೆ. ದಿಲೀಪ್ ಸರ್ ಏನಿದ್ದಾರೆ? ಓನರ್ ಇದ್ದಾರೆ. ಹಾಗಾದರೆ ಈ ಒಂದು ಇಂಡಸ್ಟ್ರಿಯಲ್ಲಿ ಆಯ್ತಾ? ಇಂಡಸ್ಟ್ರಿಯಲ್ಲಿ ಅಂದರೆ ಯಾವುದಾದ್ರೆ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಎಚ್ ಪಿ ಲ್ಯಾಪ್ಟಾಪ್ ಕಂಪ್ನಿ. ಎಚ್ ಪಿ ಲ್ಯಾಪ್ಟಾಪ್ ಇಂಡಸ್ಟ್ರಿ ನೇಮ್ ಏನಿದೆ? ಎಚ್ ಪಿ ಲ್ಯಾಪ್ಟಾಪ್ ಒಂದು ಇಂಡಸ್ಟ್ರಿ ಇದೆ. ಅದರದ್ದು ಓನರ್ ಯಾರಿದ್ದಾರೆ? ದಿಲೀಪ್ ಸರ್ ಇದ್ದಾರೆ. ಆ್ಯಕ್ಚುಲಿ ನಾನು ಇಲ್ಲಪ್ಪ, ಎಕ್ಸಾಂಪಲನ್ನು ತೊಗೊಂಡಿರೋದು ಅರ್ಥ ಆಯ್ತಾ? ನಾನು ಓನರ್ ಇದ್ದೀನಿ. ಹಾಗಾದರೆ ನಾನು ಏನು ಮಾಡ್ತೀನಿ ಅಂದರೆ ಲ್ಯಾಪ್ಟಾಪ್ಸ್ಗಳನ್ನು ಪ್ರೊಡಕ್ಷನ್ ಮಾಡ್ತೀನಿ. ಲ್ಯಾಪ್ಟಾಪ್ಗಳನ್ನು ಪ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಅರ್ಥ ಆಯ್ತಾ? ಈ ಲ್ಯಾಪ್ಟಾಪ್ಗಳನ್ನು ಪ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರೊಡಕ್ಷನ್ ಮಾಡುವಕ್ಕಿಂತ ಮುಂಚಿತವಾಗಿ ಬಿಫೋರು ನಾನು ಏನು ಮಾಡಬೇಕಾಗತ್ತೆ? ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಫಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ ನನಗಂದರೆ ಈ ಪ್ರೊಡಕ್ಷನ್ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕೆ ಏನು ಬೇಕು? ಲ್ಯಾಂಡನ್ನು ಬೇಕು. ಹೌದೋ ಇಲ್ವೋ? ನಾನು ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ನನಗೇನು ಬೇಕು? ಒಂದು ಲ್ಯಾಂಡ್ ಬೇಕು. ಆಮೇಲೆ ಆ ಲ್ಯಾಂಡ್ ಆದಮೇಲೆ ಅಲ್ಲಿ ನನಗೇನು ಬೇಕು? ಬಂಡವಾಳ ಬೇಕು, ಕ್ಯಾಪಿಟಲ್ ಬೇಕು. ಅಂತ ಕ್ಯಾಪಿಟಲ್ ಅಂದ್ರೇನು? ಕ್ಯಾಪಿಟಲ್ ಅರ್ಥ ಆಯ್ತಾ? ಕ್ಯಾಪಿಟಲ್ ಅಂದರೆ ಏನು ಕರಿತೀವಿ ನಾವು ಕನ್ನಡದಲ್ಲಿ? ಬಂಡವಾಳ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬಂಡವಾಳ ಅಂತ ಹೇಳ್ತೀವಿ. ಏನು ಬೇಕು? ಎರಡನೇದು ನನಗೆ ಬಂಡವಾಳ ಬೇಕು. ಅರ್ಥ ಆಯ್ತಾ? ಹಾಗಾದರೆ ಈ ಬಂಡವಾಳವನ್ನು ಈ ಒಂದು ಕ್ಯಾಪಿಟಲ್ವನ್ನು ಎದಕ್ಕೆ ಬೇಕು? ಅಲ್ಲಿರ್ತಕ್ಕಂಥ ಮಷಿನರಿಗಳಿರಬೇಕು, ಜೊತೆಗೆ ಹ್ಯೂಮನ್ ರಿಸೋರ್ಸಸ್ಗಳು ಬೇಕು ಲ್ಯಾಪ್ಟಾಪ್ ತಯಾರು ಮಾಡೋಕ್ಕೆ. ಅರ್ಥ ಆಯ್ತಾ? ಮತ್ತು ಅಲ್ಲಿ ಕೆಲಸ ಮಾಡೋಕ್ಕೆ ಯಾರು ಬೇಕು? ಲೇಬರ್ಸ್ಗಳು ಬೇಕು. ಅರ್ಥ ಯಾರು ಬೇಕು? ಲೇಬರ್ಸ್ಗಳು ಬೇಕು. ಇನ್ನು ತದನಂತರದಲ್ಲಿ ಅದಕ್ಕೊಬ್ಬರು ಈ ಒಂದು ಎಲ್ಲ ಲ್ಯಾಂಡು, ಕ್ಯಾಪಿಟಲ್ಲು, ಲೇಬರ್ಸು ಇವೆಲ್ಲವನ್ನು ಆರ್ಗನೈಸ್ ಮಾಡೋಕ್ಕೆ ಏನು ಬೇಕು? ಒಂದು ಆರ್ಗನೈಜೇಷನ್ ಬೇಕು. ಅದೇ ಆರ್ಗನೈಜೇಷನ್ ಅಂದರೆ ಎಚ್ ಪಿ ಲ್ಯಾಪ್ಟಾಪ್ ಇದೆ. ಅರ್ಥ ಆಯ್ತಾ? ಎಚ್ ಪಿ ಲ್ಯಾಪ್ಟಾಪ್ ಕಂಪ್ನಿ ಒಂದು ಆರ್ಗನೈಜೇಷನ್ನು. ಆ ಆರ್ಗನೈಜೇಷನ್ ಒಂದು ಹೋಲ್ಡರ್ ಯಾರಿದ್ದಾರೆ? ದಿಲೀಪ್ ಸರ್ ಇದ್ದಾರೆ, ನಾನಿದ್ದೀನಿ. ಅರ್ಥ ಆಯ್ತಾ? ಲ್ಯಾಪ್ಟಾಪ್ ಕಂಪ್ನಿ ಓನರ್ ಯಾರಿದ್ದಾರೆ? ನಾನಿದ್ದೀನಿ ಇಲ್ಲಿ. ಸೊ ಅದಕ್ಕೇನು ತೊಗೋತೀನಿ? ಒಂದು ಏನಿರಬೇಕಂದ್ರೆ ಆರ್ಗನೈಜೇಷನ್ ಬೇಕು. ಹಾಗಾದರೆ ಈ ಲ್ಯಾಪ್ಟಾಪನ್ನು ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾನು ಫಸ್ಟ್ ಇಷ್ಟೆಲ್ಲ ಲ್ಯಾಂಡ್ ಬೇಕು, ಕ್ಯಾಪಿಟಲ್ ಬೇಕು, ಲೇಬರ್ ಬೇಕು, ಆರ್ಗನೈಜೇಷನ್ ಬೇಕು. ಇದಕ್ಕೇನು ಕರಿತೀವಿ ಅಂದರೆ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ, ಉತ್ಪಾದನಾಂಗಗಳ ಅಂತ ಕರಿತೀವಿ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಹಾಗಾದರೆ ನಾನು ಲ್ಯಾಂಡನ್ನು ಅಲ್ಲಿದೆ ಪರ್ಚೇಸ್ ಮಾಡಬೇಕಾದ್ರೆ ಏನು ಕೊಡಬೇಕಾಗತ್ತೆ? ರೆಂಟನ್ನು ಕೊಡಬೇಕಾಗತ್ತೆ. ಕೊಡಬೇಕೋ ಇಲ್ವೋ? ಕೊಡಬೇಕಾಗತ್ತೆ ರೆಂಟು. ಇನ್ನು ತದನಂತರದಲ್ಲಿ ಕ್ಯಾಪಿಟಲ್ಗೋಸ್ಕರ, ಬಂಡವಾಳಗೋಸ್ಕರ ಏನು ಮಾಡಬೇಕಾಗತ್ತೆ? ನಾನು ಅಲ್ಲಿ ಇಂಟ್ರೆಸ್ಟನ್ನು ಕಟ್ಟಬೇಕಾಗತ್ತೆ. ಇಂಟ್ರೆಸ್ಟು. ತದನಂತರದಲ್ಲಿ ಈ ಒಂದು ಲೇಬರ್ಗೋಸ್ಕರ ಏನು ಮಾಡಬೇಕಾಗತ್ತೆ? ವೇಜಸ್ಗಳನ್ನು ಕೊಡಬೇಕಾಗತ್ತೆ. ತದನಂತರದಲ್ಲಿ ಆರ್ಗನೈಜೇಷನ್ಗೋಸ್ಕರ ಏನು ಕೊಡಬೇಕಾಗತ್ತೆ? ನನಗೇನಂದರೆ ಇಷ್ಟು ಪ್ರಾಫಿಟ್ಟು, ನಾನು ಒಂದು ಲ್ಯಾಪ್ಟಾಪನ್ನು ತಯಾರು ಮಾಡಿದ್ರೆ ನನಗೆ ಇಷ್ಟು ಪ್ರಾಫಿಟ್ ಇರಬೇಕು ಅಂತ ನಾನೇನು ಮಾಡ್ತೀನಿ? ಡಿಸೈಡ್ ಮಾಡ್ತೀನಿ. ಅರ್ಥ ಆಯ್ತಾ? ನನಗೇನು ಬೇಕು? ಪ್ರಾಫಿಟ್ಟು. ಈ ರೆಂಟು, ಇಂಟ್ರೆಸ್ಟು, ವೇಜಸ್ಸು, ಪ್ರಾಫಿಟ್ಟು ಇವೆಲ್ಲವನ್ನು ಪರಿಗಣಿಸಿ ಏನು ಮಾಡ್ತೀನಿ ಅಂದರೆ ನಾನು ಒಂದು ಲ್ಯಾಪ್ಟಾಪ್ ಜಸ್ಟ್ ಏನು ಮಾಡಿದೆ? ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಒಂದು ಲ್ಯಾಪ್ಟಾಪನ್ನು ಪ್ರೊಡಕ್ಷನ್ ಮಾಡ್ತೀನಿ. ಆಯ್ತಾ? ಒಂದು ಲ್ಯಾಪ್ಟಾಪನ್ನು ಪ್ರೊಡಕ್ಷನ್ ಮಾಡ್ತೀನಿ. ಸೊ ಪ್ರೊಡಕ್ಷನ್ ಮಾಡಿದಾಗ ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ರೆಂಟು, ಇಂಟ್ರೆಸ್ಟು, ವೇಜಸ್ಸು, ಪ್ರಾಫಿಟ್ಟು ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಅದಕ್ಕೊಂದು ನಾನು ಏನು ಮಾಡ್ತೀನಿ? ಪ್ರೈಸನ್ನು ಫಿಕ್ಸ್ ಮಾಡ್ತೀನಿ. ಇದೇ ಪ್ರೈಸನ್ನು ಏನು ಕರಿತೀವಿ ನಾವು? ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಫ್ಯಾಕ್ಟರ್ ಕಾಸ್ಟ್. ಅರ್ಥ ಆಯ್ತಾ? ಫ್ಯಾಕ್ಟರ್ ಕಾಸ್ಟ್. ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ಅಬೌಟ್ ದಿಸ್ ಫ್ಯಾಕ್ಟ್.
ಫ್ಯಾಕ್ಟರ್ ಕಾಸ್ಟ್ ಅಂದರೆ ಈ ಒಂದು ಸರಕು ಉತ್ಪಾದನೆಯಾದ ಸರಕು ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚಿತವಾಗಿ ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚಿತವಾಗಿ ಏನಾಗುತ್ತಂದರೆ ಅದಕ್ಕೆ ಬೆಲೆಯನ್ನು ಏನು ಮಾಡೋದು, ಇಂಡಸ್ಟ್ರಿಯಲ್ಲಿ ಒಂದು ಬೆಲೆ ಇರುತ್ತೆ ಅದಕ್ಕೆ ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚಿತವಾಗಿ. ಅದಕ್ಕೆ ಏನು ಕರಿತೀವಿ ನಾವು, ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಹಾಗಾದರೆ ಉತ್ಪಾದನಾ ಬೆಲೆ ಅಂದರೆ ಏನು? ಉತ್ಪಾದನಾ ಬೆಲೆ ಅಂದರೆ ವಸ್ತು, ಸರಕು ಮತ್ತು ಸೇವೆ ಅದು ಮಾರುಕಟ್ಟೆಗೆ ಬರೋಕ್ಕಿಂತ ಮುಂಚಿತವಾಗಿ ಏನಾಗಿರುತ್ತೆ ಅಂದರೆ ಅದಕ್ಕೆ ಒಂದು ಬೆಲೆಯನ್ನು ಇರುತ್ತೆ. ಆ ಬೆಲೆ ಇಂಡಸ್ಟ್ರಿ ನಿಗದಿ ಮಾಡಿರುತ್ತೆ, ಅದಕ್ಕೆ ನಾವು ಉತ್ಪಾದನಾ ಬೆಲೆ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಬಾರಿ ಗೌರ್ಮೆಂಟ್ ಏನು ಮಾಡುತ್ತೆ, ಅರ್ಥ ಆಯ್ತಾ? ಗೌರ್ಮೆಂಟ್ ಏನು ಮಾಡುತ್ತಂದರೆ ಗೌರ್ಮೆಂಟು ನನಗೇನು ಮಾಡುತ್ತೆ, ಅರ್ಥ ಆಯ್ತಾ? ನನಗೇನು ಮಾಡುತ್ತೆ ಅಂದರೆ ನಾನು ಈ ಕಂಪ್ನಿ ಓನರ್ ಇದನ್ನಲ್ಲ, ನನಗೇನು ಮಾಡುತ್ತೆ ಅಂದರೆ ಸಬ್ಸಿಡೀಸ್ಗಳನ್ನು ಕೊಡುತ್ತೆ. ಏನು ಕೊಡುತ್ತೆ? ಸಬ್ಸಿಡೀಸ್ಗಳನ್ನು ಕೊಡುತ್ತೆ. ನೀವು ಲ್ಯಾಪ್ಟಾಪ್ಸ್ಗಳನ್ನು ಪ್ರೊಡಕ್ಷನ್ ಮಾಡಪ್ಪ, ಸಬ್ಸಿಡೀಸ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ನನಗೇನು ಕೊಡುತ್ತೆ? ಸಬ್ಸಿಡೀಸ್ ಕೊಡುತ್ತೆ. ಅರ್ಥ ಆಯ್ತಾ? ಆ ಸಬ್ಸಿಡೀಸ್ಗಳನ್ನು ಕೂಡ ಇದರಲ್ಲಿ ಕೂಡಿಸ್ಬೇಕಾಗತ್ತೆ. ಸಬ್ಸಿಡೀಸ್ಗಳನ್ನು ಏನು ಮಾಡಬೇಕಾಗತ್ತೆ? ಕೂಡಿಸ್ಬೇಕಾಗತ್ತೆ. ಸೊ ಹಾಗಾದರೆ ಇಲ್ಲಿ ನಾನು ಫಸ್ಟ್ನಾಗ ಯಾವುದಂದರೆ, ನಾನು ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಯಾವುದಂದರೆ ಈ ಒಂದು ಫ್ಯಾಕ್ಟರ್ ಕಾಸ್ಟನ್ನು ತೆಗೆದುಕೊಂಡ್ರೆ, ಆಯ್ತಾ, ಫ್ಯಾಕ್ಟರ್ ಕಾಸ್ಟನ್ನು ತೆಗೆದುಕೊಂಡ್ರೆ ಇಲ್ಲಿ ಏನು ಕೂಡಿಸ್ಬೇಕು, ಏನು ಕೂಡಿಸ್ಬಾರ್ದು? ಫ್ಯಾಕ್ಟರ್ ಕಾಸ್ಟ್ಗೆ ಇಂಟ್ರೆಸ್ಟು ಎಷ್ಟು ಇಂಟ್ರೆಸ್ಟ್ ಆಯಿತು, ಅರ್ಥ ಆಯ್ತಾ? ಇನ್ನು ಎಷ್ಟು ರೆಂಟ್ ಕೊಟ್ಟಿವಿ, ತದನಂತರದಲ್ಲಿ ಎಷ್ಟು ವೇಜಸ್ಸು, ಆಮೇಲೆ ತದನಂತರದಲ್ಲಿ ಎಷ್ಟು ಪ್ರಾಫಿಟ್ಟು, ಅದಾದ ಮೇಲೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಬ್ಸಿಡೀಸ್ಗಳು, ಆಯ್ತಾ? ಸರ್ಕಾರ ಕೊಟ್ಟಿರ್ತಕ್ಕಂಥ ಸಬ್ಸಿಡೀಸ್ಗಳು ಪ್ಲಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಬ್ಸಿಡೀಸ್ಗಳಾದ ಮೇಲೆ ನೆಟ್ ಎಕ್ಸ್ ಅಂತಕ್ಕಂಥದ್ದು. ಹಾಗಾದರೆ ನೆಟ್ ಎಕ್ಸ್ ಅಂದರೆ ಏನು? ಇಲ್ಲಿ ನೆಟ್ ಎಕ್ಸ್ ಅಂದರೆ ಇದಕ್ಕೇನು ಕರಿತೀವಿ ನಾವು? ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಂತ ಹೇಳಬೇಕು. ಯಾಕಂದರೆ ನಾ ಫ್ಯಾಕ್ಟ್ರಿ ಓನರ್ ಇದ್ದೀನಂದರೆ ಎಲ್ಲ ನಮ್ಮ ದೇಶದಲ್ಲಿ ಸಿಗಲ್ಲ. ಬೇರೆ ದೇಶದಿಂದ ಏನು ಮಾಡ್ಕೊಳ್ಬೇಕಾಗತ್ತೆ? ಆಮದು ಮಾಡ್ಕೋಬೇಕಾಗತ್ತೆ. ಬೇರೆ ನಮ್ಮ ದೇಶದಿಂದ ಏನು ಮಾಡಬೇಕಾಗತ್ತೆ? ಅದನ್ನು ಇಂಪೋರ್ಟ್ ಮಾಡ್ತೀವಿ. ಅರ್ಥ? ಬೇರೆ ದೇಶದಿಂದ ಕೆಲವೊಂದು ಏನು ಮಾಡ್ತೀವಿ ನಾವು, ಅದಕ್ಕೆ ಲ್ಯಾಪ್ಟಾಪ್ಗೋಸ್ಕರ ಏನು ಅದರ ಎಕ್ಸಸರೀಸ್ಗಳಿರ್ತಾವೆ ಅದನ್ನು ಇಂಪೋರ್ಟ್ ಮಾಡ್ಕೋತೀವಿ. ಇನ್ನು ಫೈನಲ್ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಅರ್ಥ? ನಮ್ಮಲ್ಲಿರ್ತಕ್ಕಂಥ ಕೆಲವ್ದು ಏನು ಮಾಡ್ತೀವಿ? ಎಕ್ಸ್ಪೋರ್ಟ್ ಮಾಡ್ತೀವಿ. ಅದರ ವ್ಯಾಲ್ಯೂವನ್ನು ಇಲ್ಲಿ ಏನು ಮಾಡಬೇಕು? ಕೂಡಿಸ್ಬೇಕು. ಸೊ ಇದು ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ಹಾಗಾದರೆ ಫೈನಲ್ ಪಾಯಿಂಟ್ ಏನಂದರೆ, ವೈಲ್ ಕ್ಯಾಲ್ಕುಲೇಟಿಂಗ್ ದ ಫ್ಯಾಕ್ಟರ್ ಕಾಸ್ಟ್ ಯು ಹ್ಯಾವ್ ಟು ಆ್ಯಡ್ ಇಂಟ್ರೆಸ್ಟ್, ರೆಂಟ್, ವೇಜಸ್, ಪ್ರಾಫಿಟ್, ಸಬ್ಸಿಡೀಸ್ ಆ್ಯಂಡ್ ನೆಟ್ ಎಕ್ಸ್. ನೆಟ್ ಎಕ್ಸ್ ಇಂಡಿಕೇಟ್ಸ್ ದ್ಯಾಟ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಂತ ಏನು ಮಾಡುತ್ತೆ? ಇಂಡಿಕೇಟ್ ಮಾಡುತ್ತೆ. ಹಾಗಾದರೆ ತಲೆಯಲ್ಲಿ ಇಟ್ಕೋಬೇಕು. ಏನು ತಲೆ ಇಟ್ಕೋಬೇಕಂದ್ರೆ, ಉತ್ಪಾದನಾ ಬೆಲೆ ಕಂಡು ಹಿಡಿಯಬೇಕಾದರೆ ಕೆಳಗಿನಗಳನ್ನು ಪರಿಗಣಿಸಬೇಕು. ಏನು ಪರಿಗಣಿಸಬೇಕು ಸರ್? ಸಬ್ಸಿಡೀಸ್ಗಳನ್ನು ಕೂಡಿಸಬೇಕು. ಸಬ್ಸಿಡೀಸ್ ಏನು ಮಾಡಬೇಕು? ಕೂಡಿಸಬೇಕು. ಇನ್ನು ತದನಂತರದಲ್ಲಿ ಇನ್ನೊಂದು ಏನು ಕೂಡಿಸ್ಬೇಕು? ಇದರಲ್ಲಿ ಈ ಒಂದು ಫ್ಯಾಕ್ಟರ್ ಕಾಸ್ಟಲ್ಲಿ ಉತ್ಪಾದನಾ ಬೆಲೆ ಬೇಕಂದರೆ ಇದರಿಂದ ಏನು ಕಳೆಯಬೇಕು? ತೆರಿಗೆಯನ್ನು ಕಳೆಯಬೇಕು. ತೆರಿಗೆಯನ್ನು ಕಳೆಯಬೇಕು. ಅದಾಯ್ತಾ? ಇನ್ನು ಉತ್ಪಾದನಾ ಬೆಲೆಯಲ್ಲಿ ಏನು ಕೂಡಿಸ್ಬೇಕು? ಆಯ್ ಕೂಡಿಸಬೇಕು. ಅದಾಯ್ತಾ? ಆಯ್ ಅಂದರೆ ಏನು? ಇಂಟ್ರೆಸ್ಟು. ತದನಂತರದಲ್ಲಿ ಆರ್ ಅಂದರೆ ಏನು? ರೆಂಟು. ತದನಂತರದಲ್ಲಿ ಇಲ್ಲಿ ಪಿ ಅಂದರೆ ಏನು? ಪ್ರಾಫಿಟ್ಟು. ತದನಂತರದಲ್ಲಿ ನಿಮಗೇನಂದರೆ ಇಲ್ಲಿ ನಿಮಗೆ ಇನ್ನೊಂದು ಕ್ಯಾಪಿಟಲ್ಗೋಸ್ಕರ ರೆಂಟ್ ಕೊಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಯಾವುದಂದರೆ ವೇಜಸ್ಸು ಪ್ಲಸ್ ನಿಮಗೇನಂದರೆ ನೆಟ್ ಎಕ್ಸ್. ಸೊ ನೆಟ್ ಎಕ್ಸ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಇವೇನು ಮಾಡಬೇಕೆಲ್ಲ ಕೂಡಿಸಬೇಕು. ಹಾಗಾದರೆ ಸರ್ ಇಲ್ಲಿ ನೀವು ತೆರಿಗೆಯನ್ನು ಯಾಕೆ ಕಳೆಯಬೇಕು ಅಂತ ಕೇಳಿದ್ರೆ, ತೆರಿಗೆಯನ್ನು ಯಾಕೆ ಕಳಿಬೇಕಂದ್ರೆ ನೋಡಿ, ಇಲ್ಲಿ ನಾನು ಇಂಡಸ್ಟ್ರಿಯಲ್ಲಿ ಲ್ಯಾಪ್ಟಾಪನ್ನು ತಯಾರು ಮಾಡಿ
ಎಲ್ಲ ನಾನು ಲ್ಯಾಂಡು, ಕ್ಯಾಪಿಟಲ್ಲು, ಲೇಬರ್ಸು, ಆರ್ಗನೈಜೇಷನ್ನು ಮತ್ತು ನನ್ನ ಪ್ರಾಫಿಟ್ ಮಾರ್ಜಿನ್ನು ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಾನು ಏನು ಮಾಡ್ತೀನಿ, ಅದನ್ನು ನಾನು ನೋಡಿ ನನಗೆ ಖರ್ಚು ಫಾರ್ ಎಕ್ಸಾಂಪಲು ಲ್ಯಾಂಡ್ಗೋಸ್ಕರ ಅದತ್ತ ನಾನು ಇಲ್ಲಿ ನೆಕ್ಸ್ಟ್ ತೊಗೋತಾನೆ ನಿಮಗೆ ಇಲ್ಲೇ ಹೇಳ್ತೀನಿ ನೋಡಿ. ಲ್ಯಾಂಡ್ಗೋಸ್ಕರ ಲ್ಯಾಂಡ್ಗೋಸ್ಕರ ನನಗೆ 2 ರೂಪಾಯಿ ಖರ್ಚಾಗಿದೆ. ಕ್ಯಾಪಿಟಲ್ಗೋಸ್ಕರ ಕ್ಯಾಪಿಟಲ್ಗೋಸ್ಕರ ನನಗೆ ಅಷ್ಟು 3 ರೂಪಾಯಿ ಖರ್ಚಾಗಿದೆ. ಇನ್ನು ತದನಂತರದಲ್ಲಿ ಈ ಒಂದು ಇದ್ರಿಗೋಸ್ಕರ ಲೇಬರ್ಗೋಸ್ಕರ ಎಷ್ಟು ಖರ್ಚಾಗಿದೆ ಅಂದರೆ 5 ರೂಪಾಯಿ ಖರ್ಚಾಗಿದೆ. ನನಗೆ ಎಷ್ಟು ಬೇಕು? ಪ್ರಾಫಿಟ್ಟು 5 ರೂಪಾಯಿ ಬೇಕು. 5 ರೂಪಾಯಿದೆಲ್ಲ ತಯಾರಾದ ಮೇಲೆ ಒಂದು ಲ್ಯಾಪ್ಟಾಪದ ಎಕ್ಸಾಂಪಲ್ ತೊಗೋತಂದ್ರೆ ಒಂದು ಲ್ಯಾಪ್ಟಾಪ್ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಸರ್ಕಾರ ಬರುತ್ತೆ. ಸರ್ಕಾರ ಬಂದು ಏನು ಮಾಡುತ್ತೆ? ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾರೆ. ಅದಕ್ಕೆ ನಾವು ಕರಿತೀವಿ ಆ ಟ್ಯಾಕ್ಸನ್ನು ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ. ನೋಡಪ್ಪ, ಒಂದು ಲ್ಯಾಪ್ಟಾಪನ್ನು ತಯಾರು ಮಾಡಿದ್ದೀನಿ, ನಮಗಿಷ್ಟು ಟ್ಯಾಕ್ಸ್ ಕೊಡುವಂಥ ಸರ್ಕಾರ ಏನು ಮಾಡುತ್ತೆ? ಟ್ಯಾಕ್ಸನ್ನು ಇಂಪೋಸ್ ಮಾಡುತ್ತೆ. ಸೊ ಆ ಟ್ಯಾಕ್ಸ್ ಪ್ರಮಾಣ ಎಷ್ಟು ಹೇಳಿ? ಟ್ಯಾಕ್ಸ್ ಪ್ರಮಾಣ ಎಷ್ಟು ಅಂದರೆ 1 ರೂಪಾಯಿ ಹಾಕ್ತಾರೆ. ಟ್ಯಾಕ್ಸ್ 1. ಸೊ ಹಾಗಾದರೆ ಅದ್ರ ವ್ಯಾಲ್ಯೂ ಎಷ್ಟಾಯಿತು? 2 + 3 + 5 + 1 ಹಾಗಾದರೆ ಎಷ್ಟಾಯಿತು? 16 ರೂಪಾಯಿ ಆಯಿತು. 16 ರೂಪಾಯಿ ಇದು ಏನಂದರೆ ಟೋಟಲ್ ವ್ಯಾಲ್ಯೂ ಆಯಿತು. ಆ ಒಂದು ಗೂಡ್ಸ್ ಒಂದು ಲ್ಯಾಪ್ಟಾಪ್ದು ಎಷ್ಟಿದೆ? 16 ರೂಪಾಯಿ ಆಯಿತು. 16 ರೂಪಾಯಲ್ಲಿ ನಾವು ಏನು ಕಳಿಬೇಕಾಗತ್ತೆ ಇಲ್ಲಿ? ಇದು ಏನಂದರೆ 1 ರೂಪಾಯಿಯನ್ನು ಕಳಿಬೇಕಾಗತ್ತೆ. ಯಾಕೆ ಕಳಿಬೇಕಾಗತ್ತೆ ಅಂತ ಪ್ರಶ್ನೆ ನೋಡಿ. ನನ್ನ ಮೇಲೆ ಗೌರ್ಮೆಂಟ್ದವರು ಟ್ಯಾಕ್ಸ್ ಹಾಕಿದ್ರೆ ನಾನೇನು ಮಾಡ್ತೀನಿ? ಅದನ್ನು ಕಸ್ಟಮರ್ಸ್ ಮೇಲೆ ಹಾಕ್ತೀನಿ. ಹಾಗಾದರೆ ಕಸ್ಟಮರ್ ಯಾವಾಗ ಎಲ್ಲಿ ತೊಗೋತಾರೆ? ಅದನ್ನು ಮಾರ್ಕೆಟಲ್ಲಿ ತೊಗೋತಾರೆ. ಕಸ್ಟಮರ್ ಎಲ್ಲಿ ಮಾಡ್ತಾರೆ? ಮಾರ್ಕೆಟ್ದಲ್ಲಿ ಬೈ ಮಾಡ್ತಾರೆ. ಹಾಗಾದರೆ ನಮಗೆ ಫ್ಯಾಕ್ಟರ್ ಕಾಸ್ಟ್ ಗೊತ್ತಾಯಿತು. ಮಾರುಕಟ್ಟೆ ಬೆಲೆಯನ್ನು ಬೇಕಾಗಿತ್ತಂದರೆ ಯಾವುದೇ ವಸ್ತುವಿನ ನಮಗೆ ಮಾರ್ಕೆಟ್ ಪ್ರೈಸ್ ಬೇಕಾಗಿತ್ತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳದು ಮಾರ್ಕೆಟ್ ಪ್ರೈಸ್ ಬೇಕಂದರೆ ಈ ಒಂದು ಫ್ಯಾಕ್ಟರ್ ಕಾಸ್ಟನ್ನು ನಾನು ಏನಂತ ಡಿನೋಟ್ ಮಾಡ್ತೀನಿ? FC ಅಂತ ಡಿನೋಟ್ ಮಾಡ್ತೀನಿ. ಈ ಒಂದು ಫ್ಯಾಕ್ಟರ್ ಕಾಸ್ಟ್ಗೆ ಏನು ಕೂಡಿಸಬೇಕು? ಫ್ಯಾಕ್ಟರ್ ಕಾಸ್ಟ್ಗೆ ತೆರಿಗೆಯನ್ನು ಕೂಡಿಸಬೇಕು ಮತ್ತು ಈ ಒಂದು ಸಬ್ಸಿಡೀಸ್ಗಳನ್ನು ಏನು ಮಾಡಬೇಕು? ಕಳಿಬೇಕು. ಆವಾಗ ನನಗೇನು ಸಿಗುತ್ತಂದರೆ ಈ ಒಂದು ಫ್ಯಾಕ್ಟರ್ ಕಾಸ್ಟ್ದಿಂದಾಗಿ ನನಗೆ ಮಾರ್ಕೆಟ್ ಪ್ರೈಸ್ ಸಿಗುತ್ತೆ. ಸೊ ಸಿಂಪಲ್ ಹೆಂಗೆ ಇರುವುದು? ಮಾರ್ಕೆಟ್ ಪ್ರೈಸ್ ಆ್ಯಕ್ಚುಲಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ಇದ್ರ ವ್ಯಾಲ್ಯೂ ಮಾರ್ಕೆಟ್ ಪ್ರೈಸ್ ಈಸ್ ಈಕ್ವಲ್ ಟು ದ್ಯಾಟ್ ಈಸ್ ಡಿವೈಡೆಡ್ ಬೈ MP ಈಸ್ ಈಕ್ವಲ್ ಟು ಫ್ಯಾಕ್ಟರ್ ಕಾಸ್ಟ್ ದ್ಯಾಟ್ ಈಸ್ ಡಿನೋಟೆಡ್ ಬೈ FC ಏನಂದರೆ ಇದರಲ್ಲಿ ಮೈನಸ್ ಏನಂದರೆ ಟ್ಯಾಕ್ಸ್, ಪ್ಲಸ್ ಏನಿದರಲ್ಲಿ ಪ್ಲಸ್ ಏನು? ಟ್ಯಾಕ್ಸ್. ಮೈನಸ್ ಏನು ಮಾಡಬೇಕು? ಮೈನಸ್ಸು ನಿಮಗಿಲ್ಲಿ ಸಬ್ಸಿಡೀಸ್ಗಳನ್ನು ಮಾಡಬೇಕಾಗತ್ತೆ. ಮೈನಸ್ ಏನು ಮಾಡಬೇಕು? ಸಬ್ಸಿಡೀಸ್ಗಳನ್ನು ಮೈನಸ್ ಮಾಡಬೇಕು. ಸಬ್ಸಿಡೀಸ್, ದಿಸ್ ಈಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ, ಗಮನಿಸಬೇಕು. ನಾವು ಫ್ಯಾಕ್ಟರ್ ಕಾಸ್ಟನ್ನು ಪರಿಗಣನೆಗೆ ತೆಗೆದುಕೊಳ್ಳುವಾಗ ಅರ್ಥ ಆಯ್ತಾ? ಉತ್ಪಾದನಾ ಬೆಲೆಯನ್ನು ಲೆಕ್ಕಾಚಾರ ಮಾಡುವಾಗ ಏನು ಮಾಡಬೇಕಂದ್ರೆ ಈ ಸಹಾಯಧನವನ್ನು ಸಹಾಯಧನವನ್ನು ಕೂಡಿಸಬೇಕು. ಇನ್ನು ತದನಂತರದಲ್ಲಿ ತೆರಿಗೆಯನ್ನು ಏನು ಮಾಡಬೇಕು? ಕಳೆಯಬೇಕು. ಅರ್ಥ ಆಯ್ತಾ? ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ತದನಂತರದಲ್ಲಿ ಮಾರುಕಟ್ಟೆ ಬೆಲೆ ಅಂದರೆ ಜಸ್ಟ್ ಉಲ್ಟಾ. ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ಅಬೌಟ್ ಫ್ಯಾಕ್ಟ್ ದ್ಯಾಟ್ ಈ ಒಂದು ಫ್ಯಾಕ್ಟರ್ ಕಾಸ್ಟ್ ಅಂದರೆ ಏನು ಮತ್ತು ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೋತೀನಿ. ಇಫ್ ಸಪೋಸ್ ನಿಮಗೆ ಏನಾದರೂ ನಾನು ಕ್ಲಾಸ್ ಮಾಡೋದರಲ್ಲಿ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆನೂ ಕೂಡ ಕೇಳಬಹುದು. ಅರ್ಥ ಆಯ್ತಾ? ಮತ್ತು ಅಥವಾ ವಾಟ್ಸಪ್ ಮುಖಾಂತರ ನೀವು ಪ್ರಶ್ನೆಗಳನ್ನು ನೀವೇನು ಮಾಡ್ಬೋದು? ಕಳಿಸ್ಬೋದು. ಸರ್, ಇದು ನನಗೆ ಅರ್ಥ ಆಗಿಲ್ಲ ಅಂತ. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ? ವೆರಿಫೈಯನ್ನು ಮಾಡ್ತೀನಿ. ಅರ್ಥ ಆಯ್ತಾ? ಇನ್ನು ಇಲ್ಲಿ ನಾನು ಫ್ಯಾಕ್ಟರ್ ಕಾಸ್ಟ್ ಮತ್ತು ಮಾರ್ಕೆಟ್ ಪ್ರೈಸ್ ಅಂತ ನಾನು ಯಾಕೆ ಹೇಳಿದೆ ಅಂದರೆ ಈ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳಿಗೆ
ಸಾರಿ, ಸ್ವಲ್ಪ ನಾನು ರಫ್ ಮಾಡ್ತೀನಿ ಇದನ್ನು. ಇಲ್ಲೇನಾಯ್ತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫೈನಲ್ ಅದಾಯ್ತಾ, ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳಿಗೆ ಎಷ್ಟು ಬೆಲೆಗಳಿದ್ದಾವೆ? 2 ಬೆಲೆಗಳಿದ್ದಾವೆ. 2 ಬೆಲೆಗಳಂದರೆ ಯಾವುದು? ಒಂದು ಮಾರ್ಕೆಟ್ ಪ್ರೈಸು, ಇನ್ನೊಂದು ಯಾವುದು? ಫ್ಯಾಕ್ಟರ್ ಕಾಸ್ಟ್. ಇವಕ್ಕೆ 2 ಬೆಲೆಗಳಿದ್ದಾವೆ ಅಂದರೆ ನಾವು ಜಿ ಡಿ ಪಿಯಲ್ಲಿ ಏನು ಪರಿಗಣನೆ ತೆಗೆದುಕೊಳ್ತೀವಿ? ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ತೊಗೋತೀವಿ. ಅದರ ಅರ್ಥ ಜಿ ಡಿ ಪಿನೂ ಕೂಡ 2 ವಿಧಗಳಿದ್ದಾವೆ. ಜಿ ಡಿ ಪಿಯಲ್ಲಿ ಎಷ್ಟು ವಿಧಗಳಿದ್ದಾವೆ? 2 ವಿಧಗಳು. ಜಿ ಡಿ ಪಿಯಲ್ಲಿ 2 ವಿಧಗಳು ಯಾವುದಂದರೆ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್. ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಇಟ್ ಈಸ್ ಡಿನೋಟೆಡ್ ಬೈ ಜಿ ಡಿ ಪಿ ಎಫ್ ಸಿ. ಜಿ ಡಿ ಪಿ ಎಫ್ ಸಿ ಅಂತ ಏನು ಮಾಡ್ತೀವಿ? ಡಿನೋಟ್ ಮಾಡ್ತೀವಿ. ಇನ್ನು ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಇದಕ್ಕೇನು ಡಿನೋಟ್ ಮಾಡ್ತೀವಿ ಅಂದರೆ ಜಿ ಡಿ ಪಿ ಎಮ್ ಪಿ ಅಂತ ಡಿನೋಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಹಾಗಾದರೆ ಜಿ ಡಿ ಪಿ ಫ್ಯಾಕ್ಟರ್ ಕಾಸ್ಟ್ ಕನ್ನಡದಲ್ಲಿ ಏನಂತ ಕರಿತೀವಿ? ಉತ್ಪಾದನಾ ಬೆಲೆಯಲ್ಲಿ ಜಿ ಡಿ ಪಿ ಕನ್ನಡದಲ್ಲಿ. ಇನ್ನು ತದನಂತರದಲ್ಲಿ ಇದಕ್ಕೇನು ಕರಿತೀವಿ ನಾವು? ಮಾರುಕಟ್ಟೆಯ ಬೆಲೆಯಲ್ಲಿ ಜಿ ಡಿ ಪಿ ಅಂತ ನಾವು ಹೇಳ್ತೀವಿ. ಮಾರುಕಟ್ಟೆ ಬೆಲೆಯಲ್ಲಿ ಜಿ ಡಿ ಪಿ. ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ಅಬೌಟ್ ದಿಸ್ ಫ್ಯಾಕ್ಟ್. ಹಾಗಾದರೆ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಬೇಕಾಗಿತ್ತಂದರೆ ಈಸ್ ಈಕ್ವಲ್ ಟು ನಮಗೇನು ಬರೀಬೇಕು? ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್. ಇದರಲ್ಲಿ ಏನು ಮೈನಸ್ ಮಾಡಬೇಕು ನಾವು ಮಾರ್ಕೆಟ್ ಪ್ರೈಸ್ ಬೇಕಾಗಿತ್ತಂದರೆ ಇದರಲ್ಲಿ ಏನು ಮೈನಸ್ ಮಾಡಬೇಕಂದ್ರೆ ನಾವು ಈ ಒಂದು ಜಿ ಡಿ ಪಿ ಎಟ್ ಒಂದು ಮಾರ್ಕೆಟ್ ಪ್ರೈಸ್ ಬೇಕಾಗಿತ್ತಂದರೆ ಟ್ಯಾಕ್ಸನ್ನು ಪ್ಲಸ್ ಮಾಡಬೇಕು. ಏನು ಮಾಡಬೇಕು? ಟ್ಯಾಕ್ಸ್ ಮಾಡಬೇಕು. ಮೈನಸ್ ಏನು ಮಾಡಬೇಕು? ಸಬ್ಸಿಡೀಸ್. ಅಥವಾ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಬೇಕಾಗಿತ್ತಂದ್ರೆ ಫ್ಯಾಕ್ಟರ್ ಕಾಸ್ಟ್ ಬೇಕಾಗಿತ್ತಂದ್ರೆ ಈಗೇನು ಮಾಡಬೇಕು? ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಇದರಲ್ಲಿ ಏನು ಮಾಡಬೇಕು? ಪ್ಲಸ್ ಸಬ್ಸಿಡೀಸ್ ಮೈನಸ್ ಟ್ಯಾಕ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥಾಯ್ತಾ? ನಾನು ಇಲ್ಲಿವರೆಗೆ ಏನು ಹೇಳಕ್ಕೆ ಹೋಗಿದ್ದೆ ಇದ್ರಿಗೋಸ್ಕರನೇ ಹೇಳಕ್ಕೆ ಹೋಗಿದ್ದೆ. ಯಾವ ಥರ ಸರಕು ಮತ್ತು ಸೇವೆಗಳ ಅಂತಿಮ ಬೆಲೆಗಳಲ್ಲಿ 2 ವಿಧಗಳಿದ್ದಾವೆ. ಒಂದು ಉತ್ಪಾದನಾ ಬೆಲೆ, ಇನ್ನೊಂದು ಮಾರುಕಟ್ಟೆ ಬೆಲೆ. ಉತ್ಪಾದನಾ ಬೆಲೆ ಅಂದರೆ ಇದು ಯಾವುದೇ ಒಂದು ಕಾರ್ಖಾನೆ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಸರಕು ಸೇವೆ ಉತ್ಪನ್ನವಾದಾಗ ಇರತಕ್ಕಂಥ ಬೆಲೆ. ಆ ಬೆಲೆ ಸಂದರ್ಭದಲ್ಲಿ ನಾವು ಸಬ್ಸಿಡೀಸ್ಗಳನ್ನು ಕೂಡಿಸಬೇಕು, ತೆರಿಗೆಯನ್ನು ಕಳಿಬೇಕು. ಇಫ್ ಸಪೋಸ್ ನಾವು ಜಿ ಡಿ ಪಿಯನ್ನು ಫ್ಯಾಕ್ಟರ್ ಮಾರ್ಕೆಟ್ ಪ್ರೈಸ್ದಾಗ ಬೇಕಂದ್ರೆ ಮಾರ್ಕೆಟ್ ಪ್ರೈಸಲ್ಲಿ ಬೇಕಾಗಿತ್ತಂದ್ರೆ ಆ ಮಾರ್ಕೆಟ್ ಪ್ರೈಸ್ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ? ನಾವು ಈ ಒಂದು ತೆರಿಗೆಯನ್ನು ಕೂಡಿಸ್ಬೇಕಾಗತ್ತೆ, ಸಹಾಯಧನವನ್ನು ಕಳಿಬೇಕಾಗತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಜಿ ಡಿ ಪಿಯಲ್ಲಿ 2 ಒಂದು ವಿಧಗಳಿದ್ದಾವೆ ಅಂತಕ್ಕಂಥ ನಿಮಗೆ ಗೊತ್ತಾಯಿತು. ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟು, ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸು. ದೆನ್ ಮಾರ್ಕೆಟ್ ಪ್ರೈಸ್ ಅಂದರೆ ಏನು, ಫ್ಯಾಕ್ಟರ್ ಕಾಸ್ಟ್ ಅಂದರೆ ಏನು, ಎರಡಕ್ಕಿರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥದ್ದು ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ಅಬೌಟ್ ದಿಸ್ ಫ್ಯಾಕ್ಟ್. ಇನ್ನು ನೆಕ್ಸ್ಟು ನಾನು ಜಿ ಡಿ ಪಿ ಎಟ್ ನಿಮಗೆ ಏನು ಹೇಳಬೇಕಾಗಿದೆ ಅಂದರೆ ಇಲ್ಲಿ ನಿಮಗೆ ಜಿ ಡಿ ಪಿದು ಇನ್ನೊಂದು ಏನಂದರೆ ಕಾನ್ಸೆಪ್ಟು. ಇಲ್ಲಿ ಜಿ ಡಿ ಪಿಯಲ್ಲಿ ಅರ್ಥ ಆಯ್ತಾ 2 ವಿಧಗಳಿದೆ. ಮತ್ತು ಜಿ ಡಿ ಪಿಯಲ್ಲಿ ಮತ್ತೆ 2 ವಿಧಗಳಿದ್ದಾವೆ. ಜಿ ಡಿ ಪಿಯಲ್ಲಿ 2 ವಿಧಗಳು ಯಾವಂದರೆ ಒಂದು ನಾಮಿನಲ್ ಜಿ ಡಿ ಪಿ, ಇನ್ನೊಂದು ಯಾವುದಂದರೆ ರಿಯಲ್ ಜಿ ಡಿ ಪಿ. ಸೊ ನಾಮಿನಲ್ ಜಿ ಡಿ ಪಿಯನ್ನು ಕರಿತೀವಿ ನಾವು ನಾಮರೂಪ ಜಿ ಡಿ ಪಿ ಅಂತ ಕರಿತೀವಿ. ಇದಕ್ಕೇನು ಕರಿತೀವಿ? ನೈಜ ಜಿ ಡಿ ಪಿ. ಅದಕ್ಕೆ ನೈಜ ಜಿ ಡಿ ಪಿ ಅಂತ ನಾವು ಹೇಳ್ತೀವಿ. ನಾಮರೂಪ ಜಿ ಡಿ ಪಿ ಇನ್ನು ನೈಜ ಜಿ ಡಿ ಪಿ ಅಂತ ನಾವೇನು ಮಾಡ್ತೀವಿ? ಕ್ಲಾಸಿಫೈ ಮಾಡಿದ್ವಿ. ಅದರ ಆಧಾರದ ಮೇಲೆ ಇಲ್ಲಿ ನೋಡಿ ಪ್ರಸ್ತುತ ವರ್ಷದ
ಬೆಲೆಗಳನ್ನು ಪರಿಗಣಿಸಲಾಗುತ್ತದೆ. ಇಲ್ಲೇನು ಮಾಡಲಾಗುತ್ತಂದರೆ ಆಧಾರ ವರ್ಷದ ಬೆಲೆಗಳನ್ನು ಪರಿಗಣಿಸಲಾಗುತ್ತದೆ. ಇಲ್ಲೇನು ಮಾಡಲಾಗುತ್ತೆ ಅಂದರೆ ಆಧಾರ ವರ್ಷದ ಬೆಲೆಗಳನ್ನು ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಹಾಗಾದರೆ ವಾಟ್ ಯು ಮೀನ್ ಬೈ ದಿ ಬೇಸ್ ಇಯರ್ ಅಥವಾ ಆಧಾರ ವರ್ಷ ಅಂದರೆ ಏನು ಅಂತ ಪ್ರಶ್ನೆ. ನೋಡ್ರಿ, ಆಧಾರ ವರ್ಷ ಅಥವಾ ಬೇಸ್ ಇಯರ್ ಅಂದರೆ ಇದು ಒಂದು ರೆಫರೆನ್ಸ್ ಇಯರ್. ಇದು ಒಂದು ಏನಂದರೆ ರೆಫರೆನ್ಸ್ ಇಯರು. ಆ ವರ್ಷದಲ್ಲಿ ಇನ್ಫ್ಲೇಷನ್ ಏನಿರುತ್ತೆ, ಇನ್ಫ್ಲೇಷನ್ ಫ್ಲಕ್ಚುವೇಷನ್ ಏನಿರುತ್ತೆ ಮಿನಿಮಮ್ ಇರುತ್ತೆ. ಇನ್ಫ್ಲೇಷನ್ ಫ್ಲಕ್ಚುವೇಷನ್ನು ಮಿನಿಮಮ್ ಇರುತ್ತೆ. ಜೊತೆಗೆ ಆ ವರ್ಷದಲ್ಲಿ ಎಕನಾಮಿಕ್ ಗ್ರೋತು ಸ್ಟೇಬಲ್ ಆಗಿರುತ್ತೆ. ಅಂಥ ವರ್ಷವನ್ನು ಬೇಸ್ ಇಯರ್ ಆಗಿ ಗೌರ್ಮೆಂಟ್ ಏನು ಮಾಡುತ್ತೆ, ಕನ್ಸಿಡರ್ ಮಾಡುತ್ತೆ. ಅರ್ಥ ಆಯ್ತಾ? ಕನ್ಸಿಡರ್ ಮಾಡುತ್ತೆ. ಹಾಗಾದರೆ ನಮ್ಮ ಒಂದು ಆರ್ಥಿಕ ವರ್ಷ ಯಾವುದು? ಗೌರ್ಮೆಂಟ್ ಯಾವುದು ನಮ್ಮದನ್ನು ಆರ್ಥಿಕ ವರ್ಷವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಯಾವುದು ಆರ್ಥಿಕ ವರ್ಷ ಅಂತ ಪರಿಗಣನೆ ತೆಗೆದುಕೊಂಡಿದೆ ಗೌರ್ಮೆಂಟ್ ಅಂದರೆ ನಮ್ಮದು ಪ್ರಸ್ತುತ ನಮ್ಮ ಆಧಾರ ವರ್ಷ ಯಾವುದು ಆಯಿತಾ? ಆಧಾರ ವರ್ಷ ಯಾವುದಂದರೆ 2011 ಮತ್ತು 2012. ಇದು ಏನಂದರೆ ಬೇಸ್ ಇಯರ್ ಇದು 2011-12. ಈ ಹಿಂದೆ ಆಧಾರ ವರ್ಷ ಯಾವುದಿತ್ತಂದರೆ 2004-2005 ಆಧಾರ ವರ್ಷ ಯಾವುದು. ಇದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ, ಜಿ ಡಿ ಪಿಯಲ್ಲಿ 2 ವಿಧಗಳಿದ್ದಾವೆ ಅಂತಕ್ಕಂಥದ್ದು. ಒಂದು ನಾಮಿನಲ್ ಜಿ ಡಿ ಪಿ, ಒಂದು ರಿಯಲ್ ಜಿ ಡಿ ಪಿ ಅಂತಕ್ಕಂಥದ್ದು. ನಾಮಿನಲ್ ಜಿ ಡಿ ಪಿ ಅಂದರೆ ಏನು? ಇದು ಏನಂದರೆ ಪ್ರಸ್ತುತ ವರ್ಷದ ಸರಕು ಮತ್ತು ಸೇವೆಗಳ ಬೆಲೆಗಳನ್ನು ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಬೇಸ್ ಇಯರದ ಒಂದು ಬೆಲೆಗಳನ್ನು, ರೆಫರೆನ್ಸ್ ಇಯರದ ಒಂದು ಬೆಲೆಗಳನ್ನು ಪರಿಗಣನೆ ತೆಗೆದುಕೊಂಡ್ರೆ ಅದನ್ನು ಕರಿತೀವಿ ನಾವು ರಿಯಲ್ ಜಿ ಡಿ ಪಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಾದರೆ ಇದನ್ನು ಎಕ್ಸಾಂಪಲ್ ನಿಮಗೆ ನಾನು ತೋರಿಸ್ತೀನಿ ಅಂದರೆ ಇಲ್ಲಿ ಏನಂದರೆ ವರ್ಷ ಅಂತ ಕೊಟ್ಟಿದ್ದೀನಿ ನಾನು. ಇದು ವರ್ಷ. ಇಡೀ ಉತ್ಪಾದನೆಯಾದ ಸರಕುಗಳು. ಇನ್ನು ಇನ್ನೊಂದು ಏನಂದರೆ ಪ್ರತಿ ಸರಕಿನ ಬೆಲೆ. ಈ ಥರ 3 ಟೇಬಲ್ ಇದ್ದಾವೆ. ಇದು 3 ಟೇಬಲ್ ಇದ್ದಾವೆ. ಈ ಥರ 3 ಟೇಬಲ್ ಇದ್ದಾವೆ. ಇಲ್ಲಿ ವರ್ಷ 2024-25 ಅರ್ಥ ಆಯ್ತಾ? ಅಥವಾ 20 ನಿಮಗೆ ಒಂದು ಏನು ಮಾಡ್ತೀನಿ ಅಂದರೆ 26 ಪ್ರಸ್ತುತ ವರ್ಷನೇ ತಗೋತೀನಿ. ಅರ್ಥ ಆಯ್ತಾ? ಇಲ್ಲೇನಂದರೆ 2025-2026 ಉತ್ಪಾದನೆಯಾದ ವಸ್ತುಗಳ ಸಂಖ್ಯೆ 10. ಇಲ್ಲಿ ಪ್ರತಿ ಸರಕಿನ ಬೆಲೆ 10 ರೂಪಾಯಿ. ಇನ್ನು 2011 ಮತ್ತು 2012ರಲ್ಲಿ ಉತ್ಪಾದನೆಯಾದ ಸರಕುಗಳು 10. ಅವುಗಳ ಬೆಲೆ, ಪ್ರತಿ ಸರಕಿನ ಬೆಲೆ ಎಷ್ಟಂದರೆ 5 ರೂಪಾಯಿ. ಹಾಗಾದರೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನಾವು ರಿಯಲ್ ಜಿ ಡಿ ಪಿ ಅಂದರೆ ಯಾವುದು, ನಾಮಿನಲ್ ಜಿ ಡಿ ಪಿ ಅಂದರೆ ಯಾವುದು? ಇಲ್ಲಿ ನಾಮಿನಲ್ ಜಿ ಡಿ ಪಿ ಅಂದರೆ ನಾವು ಯಾವುದು ಹೇಳ್ತೀವಿ? ನಾಮಿನಲ್ ಜಿ ಡಿ ಪಿ ಅಂದರೆ ಏನು ಹೇಳ್ತೀವಿ ಅಂದರೆ ಇಲ್ಲಿ ನಾವು ಪ್ರಸ್ತುತ ವರ್ಷದ ಬೆಲೆಗಳನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಪ್ರಸ್ತುತ ವರ್ಷದ ಬೆಲೆ ಎಷ್ಟು? 10 ಇಂಟು ಉತ್ಪಾದನೆಯಾದ ಅಂತಿಮ ಸರಕು ಸೇವೆಗಳ ಸಂಖ್ಯೆ ಎಷ್ಟು? 10. ದೆನ್ ಎಷ್ಟಾಯಿತು? 10 ಇಂಟು 10 ಎಷ್ಟಾಯಿತು? 100 ರೂಪಾಯಿ ಆಯಿತು. ಹಾಗಾದರೆ ಇನ್ನು ತದನಂತರದಲ್ಲಿ ಈ ಒಂದು ನಾವು ಏನಂತ ಕರಿತೀವಿ? ರಿಯಲ್ ಜಿ ಡಿ ಪಿಯನ್ನು ನಾವು ಹ್ಯಾಂಗೆ ಥರ ಬರಿಬೋದು? ಇಲ್ಲಿ
ರಿಯಲ್ ಜಿ ಡಿ ಪಿ ಅಂದ್ರೇನು? ಬೇಸ್ ಇಯರ್ ಪ್ರೈಸನ್ನು ತೊಗೋಬೇಕು. ಬೇಸ್ ಇಯರ್ ಪ್ರೈಸ್ ಯಾವುದು? 2011, 2012 ಎಷ್ಟಿತ್ತು ಅದರಲ್ಲಿ ಪ್ರೈಸು? 5 ರೂಪಾಯಿ ಇತ್ತು. 5 ಇಂಟು ವಸ್ತುಗಳೆಷ್ಟು? 10. ಹಾಗಾದ್ರೆ ಎಷ್ಟಾಯಿತು? 50. ಇದೇನಾಯಿತು? ಜಿ ಡಿ ಪಿ ಆಯಿತು. ಸೊ ಹಾಗಾದರೆ ಯಾವ ಜಿ ಡಿ ಪಿ ಆಯಿತು? ಜಿ ಡಿ ಪಿ ಎಟ್ ನಾಮಿನಲ್ ಜಿ ಡಿ ಪಿ, ರಿಯಲ್ ಜಿ ಡಿ ಪಿ ಆಯಿತು. ಇದು ರಿಯಲ್ ಜಿ ಡಿ ಪಿ, ಇದು ರಿಯಲ್ ಜಿ ಡಿ ಪಿ ಆಯಿತು. ಇದು ಯಾವ ಜಿ ಡಿ ಪಿ ಆಯಿತು? ಇದು ಜಿ ಡಿ ಪಿ ನಾಮಿನಲ್ ಜಿ ಡಿ ಪಿ ಆಯಿತು. ಹಾಗಾದರೆ ನೋಡಿ, ಇಲ್ಲಿಯೂ ಕೂಡ ವಸ್ತುಗಳು ಹತ್ತೆ ಇದ್ದು, ಇಲ್ಲಿಯೂ ಕೂಡ ವಸ್ತುಗಳು ಹತ್ತೆ ಇದ್ದಾವೆ. ಈ ವರ್ಷದಲ್ಲಿ 10 ವಸ್ತುಗಳು ಉತ್ಪಾದನೆ ಆಗಿವೆ, ಈ ವರ್ಷದಲ್ಲಿ ಕೂಡ 10 ವಸ್ತುಗಳು ಉತ್ಪಾದನೆ ಆಗಿವೆ. ಬಟ್ ಇಲ್ಲಿ ಜಿ ಡಿ ಪಿ 100 ರೂಪಾಯಿ ಆಯಿತು, ಇಲ್ಲಿ ಜಿ ಡಿ ಪಿ 50 ರೂಪಾಯಿ ಆಯಿತು. ಸೊ ಯಾಕಂದರೆ ಡ್ಯೂ ಟು ದಿ ಇನ್ಫ್ಲೇಷನ್, ಹಣದುಬ್ಬರ, ಅರ್ಥಾಯ್ತಾ? ಹಣದುಬ್ಬರದಿಂದಾಗಿ ಏನಾಗಿದೆ? ವಸ್ತುವಿನ ಬೆಲೆ ಏನಾಗಿದೆ? ಹೆಚ್ಚಾಗಿದೆ. ಮೇನ್ ರೀಸನ್ ಇದು. ಹಣದುಬ್ಬರವನ್ನು ಹೊಂದಾಣಿಕೆ ಮಾಡುವಗೋಸ್ಕರ ನಾವೇನು ಮಾಡ್ತೀವಿ? ಈ ಥರ ಒಂದು ನಾಮಿನಲ್ ಜಿ ಡಿ ಪಿ ಮತ್ತು ರಿಯಲ್ ಜಿ ಡಿ ಪಿಯನ್ನು ಪರಿಗಣನೆಗೆ ತೆಗೆದುಕೊಳ್ತೀವಿ. ಅರ್ಥ ಆಯ್ತಾ? ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇಲ್ಲಿ ಏನಂದರೆ ಸರಕು ಸೇವೆಗಳು ಅಲ್ಲಿ ಹತ್ತಿದ್ದಾವೆ, ಇಲ್ಲಿಯೂ ಹತ್ತಿದ್ದಾವೆ. ಹಾಗಾದರೆ ಬೆಲೆ ಏನಾಯಿತು? ಅಲ್ಲಿ ಹತ್ತಿತ್ತು, ಇಲ್ಲಿ 5 ಆಯಿತು. ಅದರಿಂದ ಆಯಿತು? ಹಣದುಬ್ಬರದಿಂದ ಆಯಿತು. ಅರ್ಥ ಆಯ್ತಾ? ಹಾಗಾದರೆ ಯಾವುದು ಬೆಸ್ಟ್ ಅಂತ ಹೇಳ್ತೀವಿ ನಾವು? ಬೆಸ್ಟ್ ಈಸ್ ದ ರಿಯಲ್ ಜಿ ಡಿ ಪಿ. ರಿಯಲ್ ಜಿ ಡಿ ಪಿ ಬೆಸ್ಟ್. ಇದು ಆ್ಯಕ್ಚುವಲ್ ಒಂದು ಏನು ಕೊಡುತ್ತೆ? ಎಕನಾಮಿಕ್ ಸಿಚುವೇಶನನ್ನು ಕೊಡುತ್ತೆ. ಆ ಒಂದು ರೆಫರೆನ್ಸ್ ಏರಿಂದ ಎಷ್ಟು ವೇರಿಯೇಷನ್ ಆಗೋದನ್ನು ಏನು ಮಾಡುತ್ತೆ? ಇಂಡಿಕೇಟ್ ಮಾಡುತ್ತೆ. ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ಅಬೌಟ್ ದಿಸ್ ಫ್ಯಾಕ್ಟ್. ನಾಮಿನಲ್ ಜಿ ಡಿ ಪಿ ಅಂದರೆ ಏನು, ರಿಯಲ್ ಜಿ ಡಿ ಪಿ ಅಂದರೆ ಏನು, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಯಾವುದಂದರೆ ಡೆಪ್ರಿಷಿಯೇಷನ್ ಅಂತಕ್ಕಂಥದ್ದು. ಡೆಪ್ರಿಷಿಯೇಷನ್ ಇದಕ್ಕೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಸವಕಳಿ ಅಂತ ಕರಿತೀವಿ. ಸವಕಳಿ. ಈ ಒಂದು ಸವಕಳಿಯನ್ನು ನಾವೇನು ಕರಿತೀವಿ? ಫಿಕ್ಸ್ಡ್ ಕನ್ಸಂಪ್ಷನ್ ಆನ್. ಸರಿ, ಇದೇನಂತ ಕರಿತೀವಿ ಅಂದರೆ, ನಾವು ಸ್ವಲ್ಪ ರಫ್ ಮಾಡ್ತೇನೆ ನಿಮಗೆ ಇಲ್ಲಿ. ಇದನ್ನು ನೀವು ಏನಂತ ಕರಿತೀವಿ ಅಂದರೆ, ಇದನ್ನು ಇಂಗ್ಲೀಷ್ನಲ್ಲಿ ಇನ್ನೊಂದು ಹೆಸರಿಂದ ಕರಿಬೋದು. ಏನಂತ ಕರಿಬೋದು? ಕನ್ಸಂಪ್ಷನ್ ಆನ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ನಾವು ಹೇಳ್ತೀವಿ. ಕನ್ಸಂಪ್ಷನ್ ಆನ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ, ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಯಾವುದೇ ವೆಹಿಕಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಮಷಿನರಿಗಳಾಗಿರ್ಬೋದು, ಅವುಗಳನ್ನು ಬಳಸಬೇಕಾದ್ರೆ ಏನಾಗುತ್ತೆ ಅಂದರೆ, ಆ ಮಷಿನ್ಗಳೇನಾಗ್ತವೆ? ಹಾಳಾಗ್ತವೆ ಇಲ್ವೋ? ಸವಕಳಿ ಆಗುತ್ತೆ. ಅರ್ಥ? ಹಾಳಾಗುವ ಪ್ರಮಾಣ. ಇದೇನೆಂದರೆ, ಈ ಒಂದು ಕ್ಯಾಪಿಟಲ್ ಅರ್ಥಾತ್ ಫಿಕ್ಸ್ಡ್ ಒಂದು ಅಸೆಟ್ಗಳು ಏನಿರ್ತವೆ, ಫಿಕ್ಸ್ಡ್ ಅಸೆಟ್ಸ್ಗಳ ಒಂದು ಲಾಸ್ ಪ್ರಮಾಣವನ್ನು ಇಂಡಿಕೇಟ್ ಮಾಡುತ್ತೆ. ಇಟ್ ಇಂಡಿಕೇಟ್ಸ್ ದಿ ಫಿಕ್ಸ್ಡ್ ಅಸೆಟ್ ಲಾಸ್. ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ಏನು ಮಾಡುತ್ತೆ? ಇಂಡಿಕೇಟ್ ಮಾಡುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಅರ್ಥಾಯ್ತಾ? ಸವಕಳಿ ಅಂದ್ರೇನು, ಡೆಪ್ರಿಷಿಯೇಷನ್ ಅಂದ್ರೇನು, ಕನ್ಸಂಪ್ಷನ್ ಆನ್ ಫಿಕ್ಸ್ಡ್ ಕ್ಯಾಪಿಟಲ್. ಡೆಪ್ರಿಷಿಯೇಷನ್ ಅಂದರೂ ಒಂದೇ, ಕನ್ಸಂಪ್ಷನ್ ಆನ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೂ ಒಂದೇ, ಸವಕಳಿ ಅಂದರೂ ಒಂದೇ. ಹಾಗಾದರೆ ಏನು? ನಾವು ಆರ್ಥಿಕ ಚಟುವಟಿಕೆ ಮಾಡುವಾಗ, ಕೆಲವೊಂದು ಮಷಿನ್ಸ್ಗಳನ್ನು ಯೂಸ್ ಮಾಡುವಾಗ ಇವೇನಾಗ್ತವಂದರೆ ಕೆಲವೊಂದು ಲಾಸ್ ಆಗುತ್ತೆ. ಸೊ ಆ ಒಂದು ಲಾಸ್ ಏನು, ಫಿಕ್ಸ್ಡ್ ಅಸೆಟ್ ಏನು ಲಾಸ್ ಆಗುತ್ತೆ, ಆ ಲಾಸ್ ಪ್ರಮಾಣವನ್ನೇ ನಾವೇನು ಕರಿತೀವಿ ಅಂದರೆ ಅಸೆಟ್, ಇದು ಕರಿತೀವಿ ಡೆಪ್ರಿಷಿಯೇಷನ್ ಅಂತ ನಾವು ಹೇಳ್ತೀವಿ. ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ನಿಮಗೆ ಲಾಸ್ಟ್ ಫ್ರೀ ಕೋಚಿಂಗ್ ಎಕ್ಸಾಮಿನೇಷನ್ ಮೈನಾರಿಟಿಯಲ್ಲಿ ಏನು ನಡೆದಿತ್ತು? ಇದು ಪ್ರಶ್ನೆ ಕೇಳಿದರು. ಪ್ರಶ್ನೆ ಏನು ಕೇಳಿದ್ರೆ ಅಂದರೆ, ಈ ಒಂದು ಜಿ ಡಿ ಪಿ, GSDP ಅಂತ ಕರಿತೀವಿ. ಇಲ್ಲಿ ನಮ್ಮ ದೇಶದೇನು ಕರಿತೀವಿ ನಾವು? ಜಿ ಡಿ ಪಿ ಅಂತ ಕರಿತೀವಿ. ಜಿ ಡಿ ಪಿ ಅಂದರೆ ನಮ್ಮ ಒಂದು ನ್ಯಾಷನಲ್ಗೆ ಸಂಬಂಧಪಟ್ಟ ಹಾಗೆ. ಆಯ್ತಾ? ಇದು ನ್ಯಾಷನಲ್ ಇನ್ಕಮನ್ನು ಮೆಜರ್ ಮಾಡುವ ಒಂದು ಟೂಲ್ ಇದು ಜಿ ಡಿ ಪಿ. ಸೊ ಸಿಮಿಲರ್ಲಿ GSDP ಅಂದರೆ ಏನು? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಇದು ಏನು? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಇದು ಸ್ಟೇಟ್ ಇನ್ಕಮನ್ನು, ಅರ್ಥ ಆಯ್ತಾ? ಸ್ಟೇಟ್ ಇನ್ಕಮ್ ಮೆಜರ್ ಮಾಡುವ ಒಂದು ಟೂಲ್ ಇದು. ಆಯ್ತಾ? ಹೆಂಗೆ ನಮ್ಮ ದೇಶದ GDP ಅಂತ ಕರಿತೀವಿ, ಸ್ಟೇಟದಲ್ಲಿ ಬಂದಾಗ GSDP ಅಂತ ಕರಿತೀವಿ.
ಹಾಗಾದರೆ ನಿಮಗೆ ನಾನು ಹೇಳಿದೆ ಇಲ್ಲಿ ಏನಂದರೆ ಜಿ ಡಿ ಪಿ ತದನಂತರದಲ್ಲಿ ಏನು ಹೇಳಿದೆ ಎನ್ ಡಿ ಪಿ ಅಂತ ಹೇಳಿದೆ. ಎನ್ ಡಿ ಪಿ ನೀವು ಎಲ್ಲೇ ಹೋಟೆಲ್ದಲ್ಲಿ ಅಥವಾ ಎಲ್ಲೇ ಮಾಲ್ದಲ್ಲಿ ನೀವು ಏನಾದರೂ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಿದ್ರಿ ಅಂದರೆ ನಿಮಗೇನು ಮಾಡ್ತಾರೆ, ಲಾಸ್ಟಿಗೆ ಒಂದು ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟನ್ನು ನೋಡಿದಾಗ ನಿಮಗೆ 2 ಪ್ರೈಸ್ಗಳಿರ್ತಾವೆ, ನೋಡಬೇಕಲ್ಲಿ ನೀವು. ಒಂದು ಯಾವ ಪ್ರೈಸ್ ಇರುತ್ತೆ, ಗ್ರಾಸ್ ಅಂತಕ್ಕಂಥ ಪ್ರೈಸ್ ಇರುತ್ತೆ. ಇನ್ನೊಂದು ಯಾವ ಪ್ರೈಸ್ ಇರುತ್ತೆ, ನೆಟ್ ಪ್ರೈಸ್ ಇರುತ್ತೆ. ನೆಟ್ ಪ್ರೈಸ್ ಅರ್ಥ ಆಯ್ತಾ? ಸೊ ಹಾಗಾದರೆ ಇಲ್ಲಿ ಗೊತ್ತಿರಬೇಕು ನಿಮಗೆ, ಗ್ರಾಸ್ ಈಸ್ ಆಯ್ತಾ, ಗ್ರಾಸ್ ಈಸ್ ಗ್ರೇಟರ್ ದೆನ್ ನೆಟ್. ನೆಟ್ ಪ್ರೈಸ್ಗಿಂತ ಗ್ರಾಸ್ ಪ್ರೈಸ್ ಹೆಚ್ಚಿಗಿರುತ್ತೆ. ಯಾಕಂದರೆ ಈ ಒಂದು ಗ್ರಾಸ್ ಪ್ರೈಸಲ್ಲಿ ನಾವು ಡಿಸ್ಕೌಂಟ್ಸ್ಗಳನ್ನು ಏನು ಮಾಡ್ತೀವಿ, ನಾವು ಮೈನಸ್ ಮಾಡಬೇಕಾಗುತ್ತೆ. ಡಿಸ್ಕೌಂಟ್ಸ್ಗಳನ್ನು ಏನು ಮಾಡ್ತೀವಿ, ಮೈನಸ್ ಮಾಡಿದಾಗ ನಿಮಗೆ ನೆಟ್ ಪ್ರೈಸ್ ಇರುತ್ತೆ. ಅರ್ಥ ಆಯ್ತಾ? ನೀವು ಮಾಲ್ದಲ್ಲಿ ಹೋದಾಗ ನೀವು ಖರೀದಿ ಮಾಡೋಕೆ ನೋಡಬೇಕಲ್ಲಿ ಗ್ರಾಸ್ ವ್ಯಾಲ್ಯೂಸ್ ಮತ್ತು ನೆಟ್ ವ್ಯಾಲ್ಯೂ ಆಯ್ತಾ. ಗ್ರಾಸ್ ವ್ಯಾಲ್ಯೂವಲ್ಲಿ ಅರ್ಥ ಆಯ್ತಾ, ಗ್ರಾಸ್ ವ್ಯಾಲ್ಯೂವಲ್ಲಿ ನಾವು ಸಮಥಿಂಗ್ ಮೈನಸ್ ಮಾಡಿದ್ರೆ ಗ್ರಾಸ್ ವ್ಯಾಲ್ಯೂವಲ್ಲಿ ಮೈನಸ್ ಮಾಡಿದ್ರೆ ಏನೋ ಒಂದು ನಮಗೇನು ಸಿಗುತ್ತೆ, ನೆಟ್ ವ್ಯಾಲ್ಯೂ ಸಿಗುತ್ತೆ. ನೆಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಹಾಗೆ ಇಲ್ಲಿ ನಾವೇನು ಬರಿಬೋದು ಅಂದರೆ ಜಿ ಡಿ ಪಿಯಲ್ಲಿ ಅರ್ಥ ಆಯ್ತಾ, ಜಿ ಡಿ ಪಿಯಲ್ಲಿ ನಾವು ಸವಕಳಿ ಅರ್ಥ ಆಯ್ತಾ, ಡೆಪ್ರಿಷಿಯೇಷನ್ ಕಳೆದಿವಿ ಅಂದರೆ ನಮಗೇನು ಸಿಗುತ್ತೆ, ಎನ್ ಡಿ ಪಿ ಸಿಗುತ್ತೆ. ಏನು ಸಿಗುತ್ತೆ ಸರ್, ಎನ್ ಡಿ ಪಿ ಸಿಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಇಲ್ಲಿ ಎನ್ ಡಿ ಪಿ ಆಯಿತು, ಜಿ ಡಿ ಪಿ ಆಯಿತು. ಇನ್ನು ಸಿಮಿಲರ್ಲಿ ಸ್ಟೇಟ್ದು ಬೇಕಂದರೆ ಇಲ್ಲಿ ಜಿ ಎಸ್ ಡಿ ಪಿ ಅಂತ ಬರುತ್ತೆ. ಸ್ಟೇಟ್ದೇನು ಜಿ ಎಸ್ ಡಿ ಪಿ. ಈ ಒಂದು ಜಿ ಎಸ್ ಡಿ ಪಿಯಲ್ಲಿ ಸಿಮಿಲರ್ಲಿ ಡೆಪ್ರಿಷಿಯೇಷನ್ ಕಳೆದ್ರೆ ನಮಗೇನು ಸಿಗುತ್ತೆ, ಎನ್ ಎಸ್ ಡಿ ಪಿ ಸಿಗುತ್ತೆ. ಹಾಗಾದರೆ ಡೆಪ್ರಿಷಿಯೇಷನ್ ಅಂದರೆ ಏನು, ಜಸ್ಟ್ ವೇಟ್ ಮಾಡಿ, ಸ್ವಲ್ಪ ಇದು ಕರೆಕ್ಟಾಗಿ ನಡೀತಾ ಇದೀನಿ ಇಲ್ಲ ಅಂತ ನೋಡ್ತೀನಿ ನಾನು, ರೆಕಾರ್ಡಿಂಗ್ ಆಯ್ತಾ, ಸ್ವಲ್ಪ ವೇಟ್ ಮಾಡಿ. ಅಂದರೆ ಇಲ್ಲಿ ಪವರ್ ಹೋಯಿತು, ಅದಕ್ಕೆ ನೋಡ್ತಾ ಇದ್ದೀನಿ ನಾನು. ಸ್ವಲ್ಪ ಡಿಮ್ ಆಗಿದೆ, ಅರ್ಥ ಆಯ್ತಾ? ಓಕೆ, ಇರಲಿ. ಇಲ್ಲಿ ನಾವು ಈ ಒಂದು ಜಿ ಎಸ್ ಡಿ ಪಿಯಿಂದ ಡೆಪ್ರಿಷಿಯೇಷನ್ ಕಳೆದಾಗ ಎನ್ ಎಸ್ ಡಿ ಪಿ ಸಿಗುತ್ತೆ. ಮತ್ತು ಎನ್ ಎಸ್ ಡಿ ಪಿ ಏನು ಮಾಡುತ್ತೆ, ನಮಗೆ ಸಿಗುತ್ತೆ. ಹಾಗಾದರೆ ಡೆಪ್ರಿಷಿಯೇಷನ್ ಅಂದರೆ ಏನು ಹೇಳಿದೆ ನಿಮಗೆ, ಡೆಪ್ರಿಷಿಯೇಷನ್ ಅಂದರೆ ನಾನು ನಿಮಗೇನು ಹೇಳಿದೆ ಅಂದರೆ ಇದಕ್ಕೆ ಕನ್ಸಂಪ್ಷನ್ ಆನ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಇದೇ ನಿಮ್ಮ ಫ್ರೀ ಕೋಚಿಂಗ್ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳಿದರು. ಏನು ಪ್ರಶ್ನೆ ಕೇಳಿದರೆ ಅಂದರೆ ಈ ಒಂದು ಜಿ ಎಸ್ ಡಿ ಪಿಯಲ್ಲಿ ನಾವು ಕನ್ಸಂಪ್ಷನ್ ಆನ್ ಫಿಕ್ಸ್ಡ್ ಕ್ಯಾಪಿಟಲ್ ಕಳೆದರೆ ನಮಗೇನು ಸಿಗುತ್ತೆ, ಅದು ಎನ್ ಎಸ್ ಡಿ ಪಿ ಸಿಗುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್ ಆಯಿತಾ? ಹಾಗಾದರೆ ನಮಗೇನು ಗೊತ್ತಾಯ್ತಂದರೆ ಇಲ್ಲಿವರೆಗೆ ಜಿ ಡಿ ಪಿ ಎನ್ ಡಿ ಪಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು. ಇನ್ನು ತದನಂತರದಲ್ಲಿ ಮಾರ್ಕೆಟ್ ಪ್ರೈಸ್ ಅಂದರೆ ಏನು, ತದನಂತರದಲ್ಲಿ ಫ್ಯಾಕ್ಟರ್ ಕಾಸ್ಟ್ ಅಂದರೆ ಏನು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಈಗ ಒಂಚೂರು ಸ್ಲೈಡನ್ನು ನೋಡೋಣ, ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದಂದ್ರೆಲ್ಲ ಅರ್ಥ ಆಯ್ತಾ? ನೋಡಿ, ಫಸ್ಟ್ ಏನಂದರೆ ಮಾರುಕಟ್ಟೆ ಬೆಲೆ. ಇಲ್ಲಿ ಮಾರುಕಟ್ಟೆ ಬೆಲೆ ಅಂದರೆ ಏನು, ಗ್ರಾಹಕರು ಮಾರಾಟಗಾರರಿಂದ ಉತ್ಪನ್ನವನ್ನು ಖರೀದಿಸುವಾಗ ಅದಕ್ಕೆ ಏನು ಮಾಡಬೇಕಾಗತ್ತೆ, ಬೆಲೆಯನ್ನು ಕೊಡಬೇಕಾಗತ್ತೆ. ಆ ಪಾವತಿಸುವ ಬೆಲೆಯನ್ನು ನಾವೇನು ಕರಿತೀವಿ, ಇದಕ್ಕೆ ನಾವು ಪಾವತಿಸುವ ಬೆಲೆಯನ್ನು ನಾವೇನು ಕರಿತೀವಿ, ಇನ್ನು ಮಾರುಕಟ್ಟೆ ಬೆಲೆ ಅಂತ ಕರಿತೀವಿ. ನೀವು ಮಾರ್ಕೆಟ್ಗೆ ಹೋಗಿ ಖರೀದಿ ಮಾಡೋಕೆ ಏನು ಮಾಡುತ್ತೆ, ಯಾವ ಒಂದು ಬೆಲೆಯಲ್ಲಿ ಖರೀದಿ ಮಾಡ್ತೀರಿ, ಮಾರ್ಕೆಟ್ ಪ್ರೈಸಲ್ಲಿ ಏನು ಮಾಡ್ತೀರಿ, ಅದನ್ನು ಖರೀದಿ ಮಾಡ್ತೀರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಮಾರುಕಟ್ಟೆಯಲ್ಲಿ ಉತ್ಪನ್ನವನ್ನು ಮಾರಾಟ ಮಾಡುವ ಬೆಲೆಯಾಗಿದೆ. ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಬೆಲೆ ಇದು. ಮಾರುಕಟ್ಟೆ ಬೆಲೆಯಲ್ಲಿ ನಾವೇನು ಮಾಡ್ತೀವಿ, ಪರೋಕ್ಷ ತೆರಿಗೆಗಳನ್ನು ಏನು ಮಾಡಬೇಕಾಗತ್ತೆ, ಸೇರಿಸಬೇಕಾಗತ್ತೆ. ಯಾಕಂದರೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇರುತ್ತೆ. ನಾನು ಹೇಳಿದ್ದೀನಿ, ಇಲ್ಲೇನು ಮಾಡಬೇಕು, ಟ್ಯಾಕ್ಸನ್ನು ಆ್ಯಡ್ ಮಾಡಬೇಕು, ಸಬ್ಸಿಡೀಸನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು, ಸಬ್ಸಿಡೀಸ್ಗಳನ್ನು ಕಳೆಯಬೇಕಾಗುತ್ತದೆ. ಜಸ್ಟ್ ಐ ಆಮ್ ಎಕ್ಸ್ಪ್ಲೈನ್ಡ್. ನೆಕ್ಸ್ಟ್ ಉತ್ಪಾದನಾ ಬೆಲೆ ಎಂದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಾಗ ಸಂಸ್ಥೆ ಉಂಟು ಮಾಡೋ ಉತ್ಪಾದನಾ ವೆಚ್ಚವಾಗಿದೆ. ಅರ್ಥ? ನಾನೇನು ಹೇಳಿದೆ, ಲ್ಯಾಪ್ಟಾಪ್ ಕಂಪ್ನಿ ತೊಗೊಂಡೆ, ಅದ್ರ ಓನರ್ ಹೆಸರು ನಾನು ತೊಗೊಂಡೆ, ಅರ್ಥ ಆಯ್ತಾ? ಆ ಉತ್ಪಾದನೆ ಮಾಡಬೇಕಾದ್ರೆ ನನಗೆ ಏನು ವೆಚ್ಚ ಆಗಿದೆ ಅದು ಇಂಡಿಕೇಟ್ ಮಾಡುತ್ತೆ ಉತ್ಪಾದನಾ ಬೆಲೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ ಇದು ಒಂದು ಸರಕು ಮತ್ತು ಸೇವೆಯನ್ನು ಉತ್ಪಾದಿಸುವ ಒಂದು ವೆಚ್ಚವಾಗಿರ್ತಕ್ಕಂಥದ್ದು. ಸರಕು ಮತ್ತು ಸೇವೆಯನ್ನು ಉತ್ಪಾದನೆ ಮಾಡುವಾಗ ಎಷ್ಟು ವೆಚ್ಚ ಆಗುತ್ತೆ, ಲ್ಯಾಂಡು, ಕ್ಯಾಪಿಟಲ್ಲು, ಲೇಬರು, ಅರ್ಥ ಆಯ್ತು? ಅದಕ್ಕೋಸ್ಕರ ಇಲ್ಲಿ ಪರೋಕ್ಷ ತೆರಿಗೆಗಳನ್ನು ಕಳೆಯಬೇಕು ಮತ್ತು ಸಬ್ಸಿಡೀಸ್ಗಳನ್ನು ಕೂಡಿಸಬೇಕು. ನಾನು ಏನು ಹೇಳಿದೆ, ಸಬ್ಸಿಡೀಸ್ಗಳನ್ನು ಆ್ಯಡ್ ಮಾಡಬೇಕು, ತದನಂತರದಲ್ಲಿ ಟ್ಯಾಕ್ಸನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು.
ಯಾಕಂದರೆ ಟ್ಯಾಕ್ಸ್ ಇಲ್ಲಿ ಏನು ಮಾಡೋದು ಫ್ಯಾಕ್ಟ್ರಿ ಓನರ್ ಮೇಲೆ ಹಾಕ್ತಾರೆ. ಫ್ಯಾಕ್ಟ್ರಿ ಓನರ್ ಮೇಲೆ ಹಾಕಿದ್ರೆ ಓನರ್ ಏನು ಮಾಡ್ತಾನೆ ಅದನ್ನು ಕನ್ಸ್ಯೂಮರ್ ಮೇಲೆ ಹಾಕ್ತಾನೆ. ನಾವು ಏನು ಲಾಸ್ಟಿಗೆ ಅದನ್ನು ಕೊಡ್ಕೋತೀವಿ ನೋಡಿರಿ, ನಾವು ಕಟ್ಟಬೇಕಾಗತ್ತೆ. ಸೊ ಅದಕ್ಕೆ ಫ್ಯಾಕ್ಟರ್ ಕಾಸ್ಟನ್ನು ನಾವು ಲೆಕ್ಕಾಚಾರ ಮಾಡುವಾಗ ಟ್ಯಾಕ್ಸನ್ನು ಮೈನಸ್ ಮಾಡಿ ಸಬ್ಸಿಡೀಸ್ಗಳನ್ನು ಆ್ಯಡ್ ಮಾಡಬೇಕು. ಯಾಕೆ ಆ್ಯಡ್ ಮಾಡಬೇಕು? ಕೆಲವೊಂದು ಬಾರಿ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಒಂದು ಸಹಾಯಧನವನ್ನು ನೀಡಿರುತ್ತೆ. ಇನ್ನು ಉತ್ಪಾದನಾ ಬೆಲೆ ಅಥವಾ ಉತ್ಪಾದನಾ ವೆಚ್ಚ ನೋಡಿ, ಮಾರುಕಟ್ಟೆ ಬೆಲೆ ಮೈನಸ್ ಪರೋಕ್ಷ ತೆರಿಗೆ ಪ್ಲಸ್ ಸಬ್ಸಿಡಿ. ನಾನು ಜಸ್ಟ್ ನಿಮಗೆ ಹೇಳಿದೆ, ಉತ್ಪಾದನಾ ಬೆಲೆ ಬೇಕಂದರೆ ಮಾರುಕಟ್ಟೆ ಬೆಲೆಯಲ್ಲಿ ಮೈನಸ್ ಪರೋಕ್ಷ ತೆರಿಗೆ ಕಳಿಬೇಕು, ಸಬ್ಸಿಡೀಸ್ಗಳನ್ನು ಕೂಡಿಸಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು GDPಯಲ್ಲಿ ಮತ್ತೆ ಎರಡು ವಿಧಗಳಂತ ಹೇಳಿದೆ ನಿಮಗೆ. ಅದಕ್ಕೆ ಒಂದು ಪ್ರಸ್ತುತ ಬೆಲೆ, ಇನ್ನೊಂದು ನಾಮಮಾತ್ರ ಬೆಲೆ. ದಟ್ ಈಸ್ GDP ಸೆಕೆಂಡರಿ. ಪ್ರಸ್ತುತ ಬೆಲೆಯಲ್ಲಿ GDP ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಸ್ತುತ ಬೆಲೆಯಲ್ಲಿ GDP. ಇನ್ನು GDP ನಾವು ತದನಂತರದಲ್ಲಿ ಈ ಒಂದು ಬೇಸ್ ಏರನ್ನು ಪರಿಗಣನೆ ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ಕರಿತೀವಿ ನಾವು ನೈಜ GDP ಅಂತ ಕರಿತೀವಿ. ನಾಮಮಾತ್ರ ಬೆಲೆ ಅಥವಾ ಪ್ರಸ್ತುತ ಬೆಲೆ ಅಂದ್ರೇನು? ಪ್ರಸ್ತುತ ವರ್ಷದಲ್ಲಿ ಯಾವುದೇ ಸರಕು ಮತ್ತು ಸೇವೆಯ ಮಾರುಕಟ್ಟೆ ಬೆಲೆಯನ್ನು ನಾಮಮಾತ್ರ ಬೆಲೆ ಅಥವಾ ಪ್ರಸ್ತುತ ಬೆಲೆ ಅಂತ ಕರಿತೀವಿ. ನಾನು ಎಕ್ಸಾಂಪಲ್ ತೊಗೊಂಡಿದ್ದೆ 2024-25 ಅಂತ. ಹಣದುಬ್ಬರ ಪ್ರಸ್ತುತ ಮಾರುಕಟ್ಟೆ ಬೆಲೆಯಲ್ಲಿ ಸೇರಿಸಲ್ಪಡುತ್ತದೆ. ನಾನು ಹೇಳಿದ್ದೀನಿ ಅದಕ್ಕೆ ಆವಾಗಲೂ ಆ ವರ್ಷದಲ್ಲೂ ಹತ್ತೆ ಉತ್ಪನ್ನಗಳು, ಈ ವರ್ಷದಲ್ಲೂ ಹತ್ತೆ ಉತ್ಪನ್ನಗಳು ಪ್ರೈಸ್ ಯಾಕೆ ಏರಿಕೆ ಆಗಿತ್ತು? ದ್ಯಾಟ್ ಇಸ್ ಡ್ಯೂ ಟು ದಿ ಇನ್ಫ್ಲೇಷನನ್ನು ಅಡ್ಜಸ್ಟ್ಮೆಂಟ್ ಮಾಡೋಗೋಸ್ಕರ ಏನು ಮಾಡ್ತೀವಿ, ಒಂದು ರೆಫರೆನ್ಸ್ ವ್ಯಾಲ್ಯೂವನ್ನು ತೊಗೋತೀವಿ. ಅದಕ್ಕೆ ರೆಫರೆನ್ಸ್ ವ್ಯಾಲ್ಯೂ ಅಂದರೆ ಬೇಸ್ ಏರ್ ತೊಗೊಳ್ತೀವಿ. ಇನ್ನು ಪ್ರಸ್ತುತ ವರ್ಷದ ಏನು ಮಾಡ್ತೀವಿ, ಬೆಲೆಗಳನ್ನು ಪರಿಗಣನೆ ತೆಗೆದುಕೊಳ್ತೀವಿ. ನಾಮಮಾತ್ರ ಬೆಲೆ ಅಥವಾ ಪ್ರಸ್ತುತ ಬೆಲೆಯಲ್ಲಿ ಪ್ರಸ್ತುತ ಹಣದುಬ್ಬರ ಮಟ್ಟಕ್ಕೆ ಅನುಗುಣವಾಗಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಇನ್ನು ಮೂಲ ಬೆಲೆ ಅಥವಾ ಸ್ಥಿರ ಬೆಲೆ ಅಥವಾ ನೈಜ ಬೆಲೆ ಎಲ್ಲ ಒಂದೇ. ಇದಕ್ಕೆ ಮೂಲ ಬೆಲೆ ಅಂದರೆ ನಾವೇನಂತೀವಿ, ಬೇಸ್ ಪ್ರೈಸ್ ಅಂತ ಕರಿತೀವಿ ಅಥವಾ ಕಾನ್ಸ್ಟಂಟ್ ಪ್ರೈಸ್ ಅಂತ ಕರಿತೀವಿ. ಅರ್ಥಾತ್ ಕಾನ್ಸ್ಟಂಟ್ ಪ್ರೈಸ್ ಅಂತ ಕರಿತೀವಿ ಅಥವಾ ರಿಯಲ್ ಪ್ರೈಸ್ ಅಂತ ಕರಿತೀವಿ. ಆಲ್ ಆರ್ ಸೇಮ್. ವಿವಿಧ ವರ್ಷಗಳ ರಾಷ್ಟ್ರೀಯ ಆದಾಯವನ್ನು ಹೋಲಿಸಲು ಅದನ್ನು ಒಂದು ನಿರ್ದಿಷ್ಟ ವರ್ಷಕ್ಕೆ ಸಂಬಂಧಿಸಿದ ಲೆಕ್ಕ ಹಾಕಲಾಗುತ್ತದೆ. ಪರ್ಟಿಕ್ಯುಲರ್ ವರ್ಷಕ್ಕೆ ಈ ಉಲ್ಲೇಖ ವರ್ಷವನ್ನು ಮೂಲ ವರ್ಷ ಎಂದು ಕರೆಯಲಾಗುತ್ತದೆ. ಯಾವುದು ರೆಫರೆನ್ಸನ್ನು ತೊಗೊಂಡಿರ್ತೀವಿ ಆ ವರ್ಷವನ್ನು ಬೇಸ್ ಏರ್ ಅಂತ ಕರಿತೀವಿ ಅಥವಾ ನಾವು ರೆಫರೆನ್ಸ್ ಏರ್ ಅಂತ ತಗೋತೀವಿ. ಭಾರತ ಪ್ರಸ್ತುತಿಗೆ ಯಾವುದಿದೆ 2011, 2012. ನೀವು ಯಾವುದೇ ಅಥವಾ ಸರಕು ಅಥವಾ ಸೇವೆಯನ್ನು ಮಾರುಕಟ್ಟೆ ಬೆಲೆಯನ್ನು ಮೂಲ ಬೆಲೆ ಅಥವಾ ಸ್ಥಿರ ಬೆಲೆ ಅಂತ ನಾವೇನು ಹೇಳ್ತೀವಿ, ಕರಿತೀವಿ. 2011, 2012 ಯಾವ ಬೆಲೆ ಇತ್ತು ಅದು. ಅರ್ಥ ಆಯ್ತಾ? ಇಷ್ಟು ನಾನು ನಿಮಗೆ ಏನು ಮಾಡಿದ್ದೀನಿ, ಮಾಹಿತಿ ಹೇಳಿದ್ದೀನಿ. ಅದಲ್ಲದೆ ನಿಮಗೆ ಏನು ಹೇಳಿದೆ ಅಂದರೆ ನಾನು ಇಲ್ಲಿ ನಿಮಗೆ ಡೆಪ್ರಿಷಿಯೇಷನ್ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದೀನಿ. ಡೆಪ್ರಿಷಿಯೇಷನ್ ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಜೊತೆಗೆ ಇನ್ನೊಂದು ಏನಂದರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದರೆ ಏನು, ತದನಂತರದಲ್ಲಿ ನಿಮಗೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು, ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು, ಅನುಭೋಗ ವೆಚ್ಚ ಅಂದ್ರೆ ಏನು, ಹೂಡಿಕೆ ಅಂದರೆ ಇನ್ನೂ ಇವ್ರ ಬಗ್ಗೆ ನಾವೇನು ಮಾಡೋಣ, ಇನ್ ಡೆಪ್ತ್ ಆಗಿ ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಇವತ್ತಿಗೆ ಕ್ಲಾಸನ್ನು ಮುಗಿಸೋಣ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.